Eagle Media Creations, Media Partners My Movie Bazaar ಹಾಗೆ ಜಾಲಿವುಡ್ ಸ್ಟುಡಿಯೋಸ್ ಆ್ಯಂಡ್ ಅಡ್ವೆಂಚರ್ಸ್. ಮೊದಲನೇದಾಗಿ ಈ ಕಾರ್ಯಕ್ರಮವನ್ನು ನಾವು ದೀಪ ಬೆಳಗಿಸುವ ಮೂಲಕ ಒಂದು ಅಧಿಕೃತ ಚಾಲನೆಯನ್ನು ನೀಡೋಣ. ಇದೀಗ ದೀಪವನ್ನು ಬೆಳಗಿಸೋದಕ್ಕೋಸ್ಕರ ನಿಮ್ಮೆಲ್ಲರ ಮನೋಜ್ಞ ನಟಿಯಾಗಿರುವಂತಹ ಮನಸ್ಸುರಗೊಂಡಿರುವ ನಟಿ, ವೆರಿ ಗಾರ್ಜಿಯಸ್, ವೆರಿ ಬ್ಯೂಟಿಫುಲ್ ಶ್ರುತಿ ಹರಿಹರನ್ ಮೇಡಮ್ ರವರು ನಮ್ಮ ಜೊತೆ ಇದ್ದಾರೆ. ಅವರು ಜೊತೆಯಲ್ಲಿ ನಮ್ಮ ಸಿನಿಮಾದ ಪ್ರೊಡ್ಯೂಸರ್ ಆಗಿರುವಂತಹ ಪ್ರತಿಭಾ ಮೇಡಮ್, ಹಾಗೆ ಈ ಸಿನಿಮಾಕ್ಕೆ ಆಶೀರ್ವಾದವಾಗಿ ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ಜೊತೆಯಲ್ಲಿ ಒಂದು ಸಿನಿಮಾದ ಕಾರ್ಯಕಾರಿ ನಿರ್ಮಾಪಕರಾಗಿರುವ ದಿನೇಶ್ ರಾಜನ್ ಸರ್, ನಾಯಕ ನಟರಾಗಿ ಅಭಿನಯಿಸಿರುವಂತಹ ಜೈ ಶೆಟ್ಟಿ ಅವರು, ಚಿತ್ರದ ನಿರ್ದೇಶಕರಾಗಿರುವಂತಹ ಚೇತನ್ ಕುಮಾರ್ ರವರು, ಹಾಗೆ ನಾಯಕಿಯಾಗಿರುವ ನಿಶಾ ರಜಪೂತ್, ಮಧುರಾ ಗೌಡ ಹಾಗೆ ಕೃಷ್ಣಕುಮಾರ್ ಎಲ್ಲರೂ ಕೂಡ ವೇದಿಕೆಯ ಮೇಲೆ ಬಂದು ಈ ದೀಪವನ್ನು ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಅಧಿಕೃತವಾದ ಚಾಲನೆಯನ್ನು ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ದೀಪವನ್ನು ಬೆಳಗಿಸಿದಂತಹ ಎಲ್ಲರಿಗೂ ಕೂತ್ಕೊಂಡ್ಬಿಡಿ. ಈಗ ಕಾಣಿಸ್ತಾ ಇದ್ದೀರಾ, ಇದು ನನ್ನ ಒಪಿನಿಯನ್, ಅದೇ ಒಪಿನಿಯನ್ ಆಗಿರುತ್ತೆ ಎಲ್ರದು ಅಂತ ನೋಡಿದವ್ರದ್ದು ಕೂಡ. ಒಂದು ದೊಡ್ಡ ತಾರಾಗಣವನ್ನ ಇಟ್ಕೊಂಡು ಬರ್ತಾ ಇರುವಂತಹ ಸಿನಿಮಾ. ಸುಧಾರಾಣಿ ಮೇಡಮ್ ಆಗಿರ್ಬೋದು, ಪ್ರಮೋದ್ ಶೆಟ್ಟಿ ಸರ್ ಆಗಿರಬಹುದು, ತುಂಬ ಜನ ದೊಡ್ಡ ದೊಡ್ಡ ಕಲಾವಿದರು ಈ ಒಂದು ಸಿನಿಮಾದಲ್ಲಿ ಕೆಲಸವನ್ನ ಮಾಡಿದ್ದಾರೆ. ಎಲ್ರಿಗೂ ಕೂಡ ನನ್ನ ಬೆಸ್ಟ್ ವಿಶಸ್ ಏನು ಅಂತ ಹೇಳಿದ್ರೆ, ಇದನ್ನ ನೋಡಿದ ತಕ್ಷಣ ದೊಡ್ಡ ಗೆಲುವು ನಿಮ್ದಾಗಲಿ ಅಂತ. ಮುಂದಿನದಾಗಿ ಈ ಒಂದು ಇಲ್ಲ ಸರ್, ನಾನು ಹೆಚ್ಚೇನು ಹೇಳಲ್ಲ, ಫಸ್ಟ್ ನಾವು ಸಾಂಗ್ ನೋಡ್ಬಿಡೋಣ. ಲೆಟ್ಸ್ ಪ್ಲೀಸ್ ದ ಸಾಂಗ್. ಇಬ್ರು ಮಕ್ಕಳು ಬರ್ತಾರೆ. ಓ ಓಕೆ, ಸರಿ. ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡಿದ್ದಾರೆ ಈ ಒಂದು ತಂಡ. ಚಿಕ್ಕ ಮಕ್ಕಳ ಕಡೆಯಿಂದ ಅರ್ಜುನ ಮತ್ತೆ ಶ್ರೀಕೃಷ್ಣ ಪರಮಾತ್ಮ ಇಬ್ರು ಕೂಡ ವೇದಿಕೆ ಮೇಲೆ ಬರಬೇಕು. ಸರಿ, ಎಲ್ರಿಗೂ ಒಳ್ಳೇದಾಗಲಿ. ನಾವು ಸಾಂಗ್ ನೋಡ್ಬಿಡೋಣ. ಸಾಂಗ್ ರಿಲೀಸ್. ಕಮಾನ್ ಬಿಡು.
ಎಲ್ರಿಗೂ ನಮಸ್ಕಾರ. ಸೊ ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್ ಇಡೀ ತಂಡಕ್ಕೆ. ನನಗೆ ತುಂಬಾ ಇಷ್ಟ ಆಯಿತು ಸಾಂಗು, ಮತ್ತು ಸಿನಿಮಾದ ಬಗ್ಗೆ ಕೂಡ ನಾನು ತುಂಬಾ ಕೇಳ್ತಾ ಬರ್ತಾ ಇದ್ದೀನಿ. ಬಿಕಾಸ್ ಇದೇ ಪ್ರೊಡಕ್ಷನ್ ಹೌಸಿಂದ ಇನ್ನೊಂದು ಸಿನಿಮಾನು ಮಾಡೋಕ್ಕೆ ಒಂದು ಅವಕಾಶ ನನಗೆ ಸಿಕ್ತು. ಸೊ ಥ್ಯಾಂಕ್ ಯು ಸೋ ಮಚ್ ಫಸ್ಟ್ ಆಫ್ ಆಲ್ ದಿನೇಶ್ ಸರ್, ಪ್ರತಿಭಾ ಮ್ಯಾಮ್, ಪ್ರತೀಕ್ ಯು ಟು. ನೀವು ಎಷ್ಟು ಪ್ರೀತಿಯಿಂದ ಮತ್ತು ಪ್ಯಾಷನಿಂದ ಒಂದು ಸಿನಿಮಾನ ಮಾಡ್ತೀರಾ ಅಂತ ನನಗೆ ನಿಮ್ಮ ಜೊತೆ ಕೆಲಸ ಮಾಡಿ ಗೊತ್ತಾಯಿತು. ಸೊ ಹಾಗಾಗಿ ಈ ಸಿನಿಮಾದಲ್ಲೂ ಅಷ್ಟೇ ಪ್ಯಾಷನ್, ಅಷ್ಟೇ ಪ್ರೀತಿಯಿಂದ ನೀವು ಇದನ್ನು ಪ್ರೊಡ್ಯೂಸ್ ಮಾಡಿದ್ದೀರಾ. ಆ್ಯಂಡ್ ಇಟ್ಸ್ ಹ್ಯೂಜ್. ಪ್ರೊಡ್ಯೂಸಿಂಗ್ ಅ ಫಿಲಿಮ್ ಇಸ್ ಇಟ್ಸ್ ಒನ್ ಆಫ್ ದ, ಹೌದು ಮ್ಯಾನ್. ಸೊ ಅದಕ್ಕೋಸ್ಕರ ತುಂಬಾ ಬೆಸ್ಟ್ ವಿಶಸ್ಸನ್ನು ಹಾರೈಸ್ತಾ ನಿಮ್ಮ ಪ್ರೊಡಕ್ಷನ್ ಹೌಸ್ಗೆ, ನಿಮ್ಮ 3 ಜನಕ್ಕೆ. ಆ್ಯಂಡ್ ಒಳ್ಳೆಯದಾಗಲಿ, ತುಂಬ ಒಳ್ಳೆಯದಾಗಲಿ. ಈ ಸಿನಿಮಾ ತುಂಬ ಯಶಸ್ಸು ಸಿಗಲಿ, ಹಾಗಾಗಿ ನಮ್ಮ ಸಿನಿಮಾಗೂ ಸ್ವಲ್ಪ ಪುಷು ಸಿಗಲಿ ಅಂತ ಕೇಳ್ಕೊತಾ ಗುಡ್ ಲಕ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಹ್ಯೂಜ್ ರೌಂಡ್ ಆಫ್ ಅಪ್ಲಾಸ್ ಫಾರ್ ರಾಜಲಕ್ಷ್ಮಿ ಪ್ರೊಡಕ್ಷನ್ಸ್ ಪ್ಲೀಸ್. ಒಂದು ಸಿನಿಮಾ ಮಾಡಬೇಕಾದ್ರೆ, ಒಂದು ಸಿನಿಮಾನ ಬರಿಬೇಕಾದ್ರೆ ಒಂದು ಪ್ರಾಸೆಸ್ ಇಸ್ ಅದು ಒಂದು ಜರ್ನಿ. ಬರೆಯೋದೇ ಒಂದು ಜರ್ನಿ. ಸೊ ಒಂದು ಕಥೆನ ಯೋಚನೆ ಮಾಡಿ ಅದಕ್ಕೆ ತಕ್ಕಂತೆ ಒಂದು ಸ್ಕ್ರೀನ್ ಪ್ಲೇ ಬರೆದು, ಡೈಲಾಗ್ಸ್ ಕೊಟ್ಟು, ಪಾತ್ರಗಳಿಗೆಲ್ಲ ಜೀವನ ಕೊಟ್ಟು, ಇಟ್ಸ್ ಅ ಪ್ರಾಸೆಸ್, ಇಟ್ಸ್ ಅ ಜರ್ನಿ ಬೈ ಯೋರ್ ಸೆಲ್ಫ್. ಆ್ಯಂಡ್ ಇಟ್ ಟೇಕ್ಸ್ ಅ ಲಾಟ್ ಫಾರ್ ಅ ರೈಟರ್ ಟು ರೈಟ್ ಅ ಸ್ಟೋರಿ. ಆ್ಯಂಡ್ ಅದು ಮಾತ್ರ ಅಲ್ಲ, ಸರಿ ಓಕೆ ಕಥೆ ರೆಡಿ ಆಯಿತು, ಪ್ರೊಡ್ಯೂಸರ್ ಇದ್ದಾರೆ, ಆ ಸಿನಿಮಾನ ಡಿರೆಕ್ಟ್ ಮಾಡೋದು ಇನ್ನೊಂದು, ಎಡಿಟ್ ಮಾಡೋದು ಇನ್ನೊಂದು. ಸೊ ದ ಹೋಲ್ ಪ್ರಾಸೆಸ್, ದೇರ್ ಇಸ್ ಒನ್ ಪರ್ಸನ್ ಹೂ ಇಸ್ ಆಲ್ವೇಸ್ ದ ಕ್ಯಾಪ್ಟನ್ ಆಫ್ ದಟ್ ಶಿಪ್, ಆ್ಯಂಡ್ ದಟ್ಸ್ ದ ಡಿರೆಕ್ಟರ್. ಸೊ ಡಿರೆಕ್ಟರ್ ಚೇತನ್ ಅವರೇ, ವೇರ್ ಎವರ್ ಯು ಆರ್, ಅ ಹ್ಯೂಜ್ ರೌಂಡ್ ಆಫ್ ಅಪ್ಲಾಸ್. ನೀವು ಆಲ್ರೆಡಿ ಇಲ್ಲಿ ತನಕ ಬಂದಿದ್ದೀರಾ, ಇನ್ನೂ 21ನೇ ತಾರೀಕು ತನಕ ಕಾಯಬೇಕು. ಐ ನೋ ನಿಮ್ಮ ಮನಸ್ಸೊಳಗಡೆ ಹಿಂಗೆ ಪಟ್ ಅಂತ ಹೊಡ್ಕೋತಾ ಇರುತ್ತೆ. ಬಟ್ ಒಳ್ಳೆಯದಾಗಲಿ, ತುಂಬ ಒಳ್ಳೆಯದಾಗಲಿ. ಇದ ನಂತರ ತುಂಬ ಒಳ್ಳೊಳ್ಳೆ ಸಿನಿಮಾಗಳು ಇದೇ ಥರ ಮಾಡ್ತಾಯಿರಿ. ಯಾ, ಥ್ಯಾಂಕ್ ಯು ಸೋ ಮಚ್. ದ ಕ್ರೂ, ದ ಟೀಮ್, ದ DOP, ಮ್ಯೂಸಿಕ್ ಡೈರೆಕ್ಟರ್, ಲಿರಿಸಿಸ್ಟ್ಸ್, ಎಡಿಟರ್ ಜೊತೆನೆ ಕಲರಿಸ್ಟ್. ಇಟ್ಸ್ ಅ ಹ್ಯೂಜ್ ಟೀಮ್. ಸೊ ಇಡೀ ತಂಡಕ್ಕೆ, ದಿ ಎಂಟೈರ್ ಕ್ರೂ ಹೂ ವರ್ಕ್ಡ್ ಇನ್ ಶಂಭವಾಮಿ ಯುಗೆ ಯುಗೆ, ನೀವೆಲ್ಲ ಇಲ್ಲೇ ಇದ್ದರೆ ನನ್ನ ಕಡೆಯಿಂದ ಹ್ಯೂಜ್ ರೌಂಡ್ ಆಫ್ ಅಪ್ಲಾಸ್. ಎಕ್ಸಲೆಂಟ್ ಜಾಬ್, ಒಳ್ಳೆಯದಾಗಲಿ ನಿಮಗೂ ಕೂಡ. ಈ ಸಿನಿಮಾದ ನಂತರ ಮತ್ತೆ ಇನ್ನೊಂದಿಷ್ಟು ಸಿನಿಮಾಗಳು ನೀವು ಮಾಡ್ತಾ ಇರಿ. ವಿ ನೀಡ್ ಪೀಪಲ್ ಹೂ ವರ್ಕ್ ವಿತ್ ಅ ಲಾಟ್ ಆಫ್ ಲವ್ ಇನ್ ಅವರ್ ಇಂಡಸ್ಟ್ರಿ. And last but not the least, the cast, who I can see they are smiling here. Nisha, Madhura, sir, ನಿಮ್ಮ ಹೆಸರು ಅಶೋಕ್, ರೈಟ್. ಅಶೋಕ್, ಜೈ ಅವರು ಎಲ್ಲಿದ್ದಾರೆ? ಜೈ, ಎಸ್. ಸಾಂಗ್ ನೋಡಿದೆ, ಸಾಂಗಲ್ಲಿ ನೀವು ಐ ಡಿಡ್ ನಾಟ್ ಗೆಟ್ ಟು ಸಿ ಯು ನಿಶಾ ಅಲ್ವಾ, ನೀವಿರಲಿಲ್ಲ ದ ಮೂವಿ ಎಟ್, ಬಟ್ ಮಧುರ ನೀವಿದ್ರಿ. ಎಸ್. ಸೊ ವೆರಿ ನೈಸ್ ಕಲರ್ಫುಲ್ ಸಾಂಗ್. ನಾನು ಕೊರಿಯೋಗ್ರಫರ್ ಯಾರು ಅಂತ ಕೇಳ್ತಿದ್ದೆ. ಗೀತಾ ಮಾಸ್ಟರು, ಓಕೆ, ನೈಸ್. ಒಂದು ಡ್ಯಾನ್ಸರ್ ಆಗಿ ನನಗೆ ಫಸ್ಟ್ ತಲೆಗೆ ಹೊಡೆಯೋದು ಒಂದು ಸಾಂಗ್ ನೋಡಿದ ತಕ್ಷಣ ಕೊರಿಯೋಗ್ರಫಿನೇ ಅಲ್ವಾ ಮಾಸ್ಟರ್? ಕಲೆ ಮಾಸ್ಟರ್ ಅಲ್ಲೇ ಇದ್ದಾರೆ. ನಾವು ಮೇನ್ ಆ್ಯಕ್ಟರ್ಸ್ನ ಫಸ್ಟ್ ನೋಡೋ ಮುಂಚೆ ನಾವು ಡಾನ್ಸರ್ಸ್ನ ಹಾಗೆ ಒಂದು ಅಸೆಸ್ ಮಾಡ್ತಿರ್ತೀವಿ. ಇಟ್ಸ್ ಆಲ್ವೇಸ್ ದಿ ಎಕ್ಸೈಟಿಂಗ್ ಪಾರ್ಟ್ ಆಫ್ ಸಾಂಗ್ಸ್. ಸೊ ತುಂಬಾ ಚೆನ್ನಾಗಿತ್ತು ಜೈ. ಐ ರಿಯಲಿ ಲೈಕ್ ಯುವರ್ ಸ್ಕ್ರೀನ್ ಪ್ರೆಸೆನ್ಸ್. ಅಶೋಕ್, ನಾನು ನಿಮ್ಮ ಹತ್ರನೂ ಹೇಳಿದೆ, ತುಂಬಾ ಚೆನ್ನಾಗಿತ್ತು. ಮಧುರ, ಎಕ್ಸಲೆಂಟ್. ಸೊ ಸಾಂಗು ತುಂಬ ಚೆನ್ನಾಗಿ ಓಡಲಿ, ವೈರಲ್ ಆಗಲಿ, ಸಿನಿಮಾಗೂ ಕೂಡ ಒಳ್ಳೆಯದಾಗಲಿ. ಆ್ಯಂಡ್ ಎಸ್, 3 cheers ಫಾರ್ ದ ಟೀಮ್. ಹಿಪ್ 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 ಹಿಪ್. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು ಮ್ಯಾಮ್, ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನಮ್ಮ ಇಡೀ ತಂಡವನ್ನು ಹುರುಪನ್ನು ಹೆಚ್ಚಿದ್ದಕ್ಕೆ. ನಿಮ್ಮ ಈ ಸಪೋರ್ಟ್ ಇಡೀ ಚಿತ್ರತಂಡಕ್ಕೆ ಹೀಗೆ ಇರಲಿ ಅಂತ ನಾವೆಲ್ಲರೂ ಕೂಡ ಕೇಳ್ಕೊಳ್ತಾ ಇದ್ದೀವಿ. ಥ್ಯಾಂಕ್ ಯು ಮ್ಯಾಮ್. ಮುಂದಿನದಾಗಿ ಕೊಟ್ಟು ಮುಂದೆ ನಿಲ್ಸಿದಾಗ ಒಂದ್ಸರಿ ಯಾಕೋ ವೈಬ್ರೇಷನ್. ಶಂಭಾವಮಿ ಯುಗೆ ಯುಗೆ ಬಗ್ಗೆ ಹೇಳ್ಬೇಕಂದ್ರೆ
ಮೊನ್ನೆ ತಾನೇ ಸಿನಿಮಾ ನೋಡಿದೆ. ತುಂಬ ಇಡೀ ಟೀಮ್ ತುಂಬ ಚೆನ್ನಾಗಿ ಮಾಡವ್ರೆ. ಆರ್ಟಿಸ್ಟಿಂದ ಹಿಡಿದು ಟೆಕ್ನಿಷಿಯನ್ವರೆಗೂ ಪ್ರತಿಯೊಬ್ಬರು ತುಂಬ ಚೆನ್ನಾಗಿ ಮಾಡವ್ರೆ. ಇನ್ನೊಂದು ಹೇಳ್ಬೇಕಂದ್ರೆ ನಮ್ಮ ಪ್ರೊಡ್ಯೂಸರ್ ಬಗ್ಗೆ, ನಾನು ಇದೇ ಪ್ರೊಡಕ್ಷನಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಇವಾಗ ಏನು ನೀವು ಸಾಂಗಲ್ಲಿ ಏನು ನೋಡಿದ್ರು ಒಂದಿಷ್ಟು ಕಡಿಮೆ ಮಾಡಿದೆ. ಡೈರೆಕ್ಟರ್ ಕನಸು ಏನಿದೆ ಪರಿಪೂರ್ಣವಾಗಿ ಕಂಪ್ಲೀಟಾಗಿ ಅಷ್ಟು ಸಪೋರ್ಟ್ ಮಾಡಿಕೊಟ್ಟಾರೆ. ನಮ್ಮ ಪ್ರೊಡ್ಯೂಸರ್ ತುಂಬ ಎಷ್ಟು ಧನ್ಯವಾದ ಹೇಳಿದ್ರು ಸಾಲಲ್ಲ. ಅವ್ರ ಜೀವನ ಪೂರ್ತಿ ಚಿರಋಣಿಯಾಗಿರ್ತೀನಿ. ಇದಕ್ಕೆ ಇವರು ಇದೊಂದರಲ್ಲೇ ನಿಲ್ಲಿಸಲ್ಲ. ಇದು ಮುಂದಕ್ಕೆ ಇನ್ನೊಂದು ದೊಡ್ಡ ಪ್ರೊಡಕ್ಷನು ಆಗ್ತೈತೆ. ಅದಾದಮೇಲೆ ಇನ್ನೂ ಮುಂದುವರಿಸ್ತಾನೆ ಇರ್ತಾರೆ. ಇದೆಲ್ಲದಕ್ಕೂ ನಿಮ್ಮ ಸಪೋರ್ಟ್ ಬೇಕೇ ಬೇಕು. ದಯವಿಟ್ಟು ನಿಮ್ಮ ಆಶೀರ್ವಾದ ಪ್ರೋತ್ಸಾಹ ಬೇಕು ಅಂತ ಕ್ರಿಸ್ಮಸ್ ಆಗಿದ್ದಾಗ ಅಷ್ಟಾಗಿ ಏನು ಗೊತ್ತಾಗ್ತಾ ಇರಲಿಲ್ಲ. ಸರ್ ನನಗೆ ಇದು ಬೇಕು, ಇಷ್ಟು ಡ್ಯಾನ್ಸರ್ಸ್ ಬೇಕು ಅಂತಿದ್ದೆ. ಅದೊಂದು 3 ದಿವಸ ಅಷ್ಟೇ. ಆದರೆ ಇದೊಂದು 50-60 ದಿವಸ ಇದ್ರೂ ಈ 50-60 ದಿವಸನೂ ಇದೇ ಫೈಟ್ ಮಾಡ್ತಾನೆ ಇರಬೇಕಾಗತ್ತೆ. ಅದೂ ಅಷ್ಟು ಅಚ್ಚುಕಟ್ಟಾಗಿ ತುಂಬ ಚೆನ್ನಾಗಿ ಬಂದಿದೆ ಪಿಕ್ಚರು. ಸರ್ ಆಲ್ ದ ಬೆಸ್ಟ್ ಸರ್ ನಿಮಗೆ. ಥ್ಯಾಂಕ್ ಯು. ಗಿಫ್ಟನ್ನು ಕೊಡಬೇಕು. ಧನ್ಯವಾದಗಳು ಸರ್. ಸಂಭವಾಮಿ ಯುಗೆ ಯುಗೆ. ಸೊ ಒಂದು ಸಿನಿಮಾ ಮಾಡೋದು ಎಷ್ಟು ಕಷ್ಟ ಅನ್ನೋದನ್ನು ಪದೇ ಪದೇ ಹೇಳ್ತಾ ಇರ್ತೀವಿ. ಒಂದು ಶ್ರುತಿ ಮ್ಯಾಮ್ ಕೂಡ ಅದನ್ನು ಹೇಳಿದ್ರು. ಈ ಒಂದು ನಿಲುವಿನಲ್ಲಿ ಈ ಸಿನಿಮಾನ ಹೆಮ್ಮೆಯಿಂದ ನಿರ್ಮಾಣ ಮಾಡಿ ಇವತ್ತು ರಿಲೀಸಿನ ಹಂತದವರೆಗೂ ತಂದಿರೋವಂಥ ನಮ್ಮ ನಿರ್ಮಾಪಕರಾದಂಥ ಪ್ರತಿಭಾ ಮ್ಯಾಮ್ ಅವ್ರಿಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಸ್ವಲ್ಪ ಯಾಕೋ ಉಸಿರು ಕಟ್ತಾ ಇದೆ. ಇನ್ನೊಂದು ವಿಶೇಷವಾಗಿ ಹೇಳೋದಾದರೆ, ಒಬ್ಬ ಕ್ಯಾಪ್ಟನ್ನು ಒಂದು ಸಿನಿಮಾನ ತಗೊಂಬಂದು ದಡ ಸೇರಿಸ್ಬೇಕಾಗತ್ತೆ. ಸೊ ಕಾಲ್ ಡೈರೆಕ್ಟರ್. ಸೊ ಡೈರೆಕ್ಟರ್ ಚೇತನ್ ಅವ್ರಿಗೆ ನಾನು ಸ್ಪೆಷಲಾಗಿ ಒಂದು ಅಭಿನಂದನೆಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ಸಾಂಗ್ ನೋಡಿದಾಗ ಅವರ ಒಂದು ಎಫರ್ಟ್ಸ್ ಕಾಣಿಸ್ತಿದೆ. ವಿಜುವಲ್ ಆಗಿ ಬೇರೆ ಒಂದು ರೀತಿಯಲ್ಲಿ ಈ ಸಿನಿಮಾನ ಹೇಳೋಕ್ಕೆ ಹೊರಟಿದ್ದಾರೆ. ಮೋಸ್ಟ್ ಪ್ರಾಬ್ಲಿ ಏನಾದರೂ ರೆವಲ್ಯೂಷನರಿ ಥಾಟ್ ಇರುತ್ತೆ ಅಂದ್ಕೊಳ್ತೀನಿ. ನೇಗಿಲು ಅದೆಲ್ಲ ಹಿಡ್ದಿರೋದು ನೋಡಿದ್ರೆ ಒಂದು ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಿರೋಂಥ ಯಾವುದೋ ಒಂದು ಕಂಟೆಂಟ್ ಬೇಸಿಸಲ್ಲಿ ಈ ಸಿನಿಮಾ ಇರುತ್ತೆ ಅನ್ನೋದು ನನಗೊಂದು ಅಭಿಪ್ರಾಯ ಮೂಡ್ತಿದೆ. ಇದರಲ್ಲಿ ಅಭಿನಯಿಸಿದಂತಹ ಜೈ ಅವರು ತುಂಬ ಪ್ರಾಮಿಸಿಂಗಾಗಿ ಕಾಣಿಸ್ತಿದ್ದಾರೆ. ಒಂದು ರೀತಿಯಲ್ಲಿ ಮಾಸ್ ಆಗೂ ಇದ್ದಾರೆ, ಸಮ್ ಕ್ಲಾಸ್ ಆಗೂ ಇದ್ದಾರೆ ಅಂತ ಹೇಳಕ್ಕೆ ಬರ್ತೀನಿ. ತುಂಬ ಪ್ರಾಮಿಸಿಂಗಾಗಿ ಜೈ ಕಾಣಿಸ್ತಿದ್ದಾರೆ. ಒಟ್ಟಾರೆ ಹೇಳೋದಾದರೆ ಈ ಸಿನಿಮಾಗೆ ಯಶಸ್ಸು ಸಿಗಲಿ ಹಾಗೂ ನಿಮ್ಮ ಪ್ರೋತ್ಸಾಹ ಸಿಗಲಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ಒಂದು ನಿರ್ಮಾಣ ಸಂಸ್ಥೆ ನಮ್ದು ಏನಿದೆಯೋ ಅದು ಇಲ್ಲಿಗೆ ನಿಲ್ಲಲ್ಲ ಅಂತ ಕಲೆ ಮಾಸ್ಟರ್ ಹೇಳಿದ್ರು. ಅದು ಮತ್ತೆ 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 ಇನ್ನೂ ದೊಡ್ಡ ಮಟ್ಟದಲ್ಲಿ ಸಿನಿಮಾಗಳನ್ನ ನಿರ್ಮಾಣ ಮಾಡೋದಕ್ಕೆ ನಿಮ್ಮೆಲ್ಲರೂ ಪ್ರೋತ್ಸಾಹನೂ ಸಹಕಾರನೂ ಇರಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಇಲ್ಲಿ ಬಂದಿರೋಂಥ ಮಾಧ್ಯಮದವ್ರಿಗೂ ಹಾಗೂ ಪತ್ರಿಕಾ ಮಾಧ್ಯಮದವ್ರಿಗೂ ನನ್ನ ಅಭಿನಂದನೆಗಳನ್ನ ತಿಳಿಸೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ನನ್ನ ಧನ್ಯವಾದಗಳನ್ನ ತಿಳಿಸೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಥ್ಯಾಂಕ್ ಯು. ಸ್ನೇಹಿತರಿಗೆ ಎಲ್ರಿಗೂ ನನ್ನ ಕಡೆಯಿಂದ ನಮಸ್ಕಾರ, ಹಾಗೆ ಧನ್ಯವಾದಗಳನ್ನು ತಿಳಿಸ್ತಾ. ಸೊ ಈ ಸಿನಿಮಾ ಇವತ್ತು ಸಾಂಗ್ ರಿಲೀಸ್ ಮಾಡಿದ್ದೀವಿ. ಎಲ್ಲರೂ ಸಾಂಗ್ ನೋಡಿದ್ದೀರಾ. ಸೊ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಹಾಗೆ ನಮ್ಮ ಸಿನಿಮಾ ಕೂಡ ಇಷ್ಟ ಆಗುತ್ತೆ. ಸೊ ಇದೊಂದು ಕಮರ್ಷಿಯಲ್ ಥ್ರಿಲ್ಲರ್ ಆ್ಯಂಡ್ ಆ್ಯಕ್ಷನ್ ಇರೋವಂಥ ಒಂದು ಸಿನಿಮಾ ಇದು. ಸೊ ನನ್ನ ಮೊದಲನೇ ನಿರ್ದೇಶನದಲ್ಲಿ ನನ್ನ ಕಡೆಯಿಂದ ಏನೇನಾಗುತ್ತೆ ಸಾಧ್ಯ ಆಗಿದ್ದೀನಿ. ಸೊ ಇಂಥ ಒಂದು ಸಿನಿಮಾ ಮಾಡೋದಕ್ಕೆ ನನಗೆ ಹೆಲ್ಪ್ ಆಗಿರೋದು ನಮ್ಮ ಮೇಡಮ್. ಯಾಕಂದ್ರೆ ಅವ್ರು ಪ್ರೊಡ್ಯೂಸರ್ ಮಾಡಿಲ್ಲ ಅಂದರೆ ನಾನು ಇವತ್ತು ಸಿನಿಮಾ ಡೈರೆಕ್ಷನ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಸೊ ಒಬ್ಬ ಹೊಸನಿಗೆ ಅವರು ಒಂದು ಚಾನ್ಸ್ ಕೊಟ್ಟು ಇವತ್ತು ಈ ಸ್ಟೇಜ್ ಮೇಲೆ ನಿಲ್ಲೋದಕ್ಕೆ ಕಾರಣ ಆಗಿರೋದು ಮೇಡಮ್ ಅವರು. ಆ್ಯಕ್ಚುಲಿ ನಾನು ಫಸ್ಟ್ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಸೊ ಹಾಗೆ ನನ್ನ ಜೊತೆ ನಿಂತು ಯಾವಾಗಲೂ ಬೆನ್ನೆಲುಬಾಗಿ ಚೇತನ್ ಮಾಡು ಅಂತ ನಿಂತಿರೋದು ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರು ದಿನೇಶ್ ರಾಜನ್ ಸರ್ ಅವರು. ಸೊ ನಾನು ಅವರಿಗೆ ನನ್ನ ಕಡೆಯಿಂದ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಒಬ್ಬ ಸ್ನೇಹಿತ ಆಗಿ ಎಲ್ಲರಿಗೂ ನನಗೆ ಈ ಸಿನಿಮಾದಲ್ಲಿ ನಮ್ಮ ಹೀರೋ ಜೈ ಶೆಟ್ಟಿ. ಸೊ ಜೈ ಶೆಟ್ಟಿ ನಾನು ಫ್ರೆಂಡ್ ಆಗಿರೋದ್ರಿಂದ ಈ ಸಿನಿಮಾ ಆಯ್ತೇನೋ ಅನ್ನೋ ಒಂದು ಫೀಲ್ ಇದೆ. ಸೊ ಅದಕ್ಕೆ ಎಕ್ಸ್ಪೆಷಲಿ ಜೈ ಶೆಟ್ಟಿಗೆ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ನನ್ನ ಇಂಟರ್ ಟೆಕ್ನಿಷಿಯನ್ಸು, ಆರ್ಟಿಸ್ಟು, ಸೊ ಪ್ರತಿಯೊಬ್ಬರು ಈ ಸಿನಿಮಾಗೆ ಸಪೋರ್ಟಾಗಿ ನಿಂತರು. ಸೊ ನಾವು ಕಂಟಿನ್ಯೂ ಆಗಿ ಚನ್ನಪಟ್ಟಣದಲ್ಲೇ ಶೂಟ್ ಮಾಡಿದ್ವಿ. ಚನ್ನಪಟ್ಟಣ, ಮಂಡ್ಯ, ರಾಮನಗರ ಈ ಸುತ್ತಮುತ್ತ ಶೂಟ್ ಮಾಡಬೇಕಾದ್ರೆ ಎಲ್ಲರೂ ಅಲ್ಲಿ ಬಂದು ಒಂದು ಸಪೋರ್ಟೆಡ್ ಆಗಿ ನಿಂತು ಸೊ ಒಂದು ಸಿನಿಮಾನ ನಾನು ಅಂದ್ಕೊಂಡಿರೋದನ್ನ ಡ್ರೀಮ್ನ ಫುಲ್ಫಿಲ್ ಮಾಡೋದಕ್ಕೆ ಎಲ್ಲರೂ ಹೆಲ್ಪ್ ಆದರು. ಸೊ ಎಕ್ಸ್ಪೆಷಲಿ ನನ್ನ DOP ಆಗಿರೋಂಥ ರಾಜು ಹಂಗೆಪುರ ಆಗಿರ್ಬೋದು, ಹಾಗೆ ಈ ಸಾಂಗ್ ಕೊರಿಯೋಗ್ರಾಫರ್ ಆಗಿರೋಂಥ ಗೀತಾ ಮಾಸ್ಟರ್ ಆಗಿರ್ಬೋದು, ಹಾಗೆ ನಾನು ಮ್ಯೂಸಿಕ್ ಡೈರೆಕ್ಟರ್ ಆಗಿರೋಂಥ ಪುರನ್ ಶೆಟ್ಟಿಗಾರಾಗಿರ್ಬೋದು, ಸೊ ಲಿರಿಕ್ಸ್ ಬರ್ದಿರೋಂಥ ಅರಸು ಅಂತಾರೆ ಆಗಿರ್ಬೋದು, ಹಾಗೆ ಈ ಸಾಂಗಿಗೆ ಧ್ವನಿ ಕೊಟ್ಟಿರೋಂಥ ನಕಾಶ್ ಅಜೀಜ್ ಹಾಗೆ ಸ್ಪರ್ಶ ಆರ್ಕೆ ಅವರಾಗಿರ್ಬೋದು.
ಸೊ ಪ್ರತಿಯೊಬ್ಬರು ಇಲ್ಲಿ ಬಂದಿದ್ದಾರೆ. ಸೊ ಎಲ್ರಿಗೂ ನನ್ನ ಕಡೆಯಿಂದ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ, ಒಂದು ಟೀಮ್ ಆಗಿ ನನ್ನ ಜೊತೆ ನಿಂತಿದ್ದಕ್ಕೆ. ಹಾಗೆ ನಮ್ಮ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಿರುವಂಥ ಫ್ರಾಂಕ್ಲಿನ್ ರಾಕಿ ಅವರು, ಸೊ ಈ ಸಿನಿಮಾಗೆ ಎಡಿಟರ್ ಆಗಿರುವಂಥ ರವೀಶ್ ಆತ್ಮಾರಾಮ್ ಅವರು, ಸೊ ಎಲ್ರಿಗೂ ನನ್ನ ಕಡೆಯಿಂದ ಥ್ಯಾಂಕ್ ಯು. ಹಾಗೆ ನನ್ನ ಚಿತ್ರದ ತಂಡವಾಗಿ ಕಲಾವಿದರಾಗಿರುವಂಥ ಜೈ ಶೆಟ್ಟಿ, ಹಾಗೆ ನಮ್ಮ ಇನ್ನೊಬ್ರು ನಾಯಕರಾಗಿರುವಂಥ ಅಶೋಕ್ ಕುಮಾರ್ ಅವರು, ಹಾಗೆ ನಮ್ಮ ನಾಯಕಿಯರಾಗಿರುವಂಥ ನಿಶಾರಾಜ್ ಪುತ್ಪದರಗೌಡ ಅವರು, ಹಾಗೆ ನಮ್ಮ ಟೀಮಲ್ಲಿ ಇರುವಂಥ ಪ್ರಮೋದ್ ಶೆಟ್ಟಿ ಸಾರು, ಸುಧಾರಣೆ ಮೇಡಮ್ ಅವ್ರು ಇವತ್ತು ಬಂದಿಲ್ಲ, ಸೊ ನೆಕ್ಸ್ಟ್ ಇದಕ್ಕೆ ಅವ್ರು ಬಂದಿರ್ತಾರೆ. ಹಾಗೆ ನಮ್ಮ ರಾಜೇಂದ್ರ ಕಾರಂತ್ ಸಾರು, ವಿಕ್ಟ್ರಿ ವಾಸು ಸಾರು, ಬಜರಂಗಿ ಪ್ರಸನ್ನ ಸಾರು, ವೆಂಕಟೇಶ್ ಪ್ರಸಾದ್ ಸಾರು, ಸಿದ್ದು ಮಂಡ್ಯ, ಗಿಲ್ಲಿ ನಟ, ಅಶ್ವಿನ್ ಹಾಸನ್ ಸಾರು, ಸೊ ಚೇತನ್ ದುರ್ಗ ಅವರು, ಸೊ ಎಲ್ಲರೂ ನನ್ನ ತಂಡವಾಗಿ ನಿಂತು ಈ ಸಿನಿಮಾಕ್ಕೆ ಅವರು ಜೀವ ತುಂಬಿದ್ದಾರೆ. ಒಬ್ಬ ಡೈರೆಕ್ಟರ್ ನಾನು ಕನಸು ಕಾಣುವುದು, ಅದನ್ನ ಜನಕ್ಕೆ ತೋರಿಸೋದು ಆ ಪಾತ್ರದ ಮುಖಾಂತರ ಕಲಾವಿದರಾಗಿರ್ತಾರೆ. ಸೊ ಕಲಾವಿದರು, ನನಗೆ ಒಳ್ಳೊಳ್ಳೆ ಕಲಾವಿದರು ಸಿಕ್ಕಿದ್ದಕ್ಕೆ ಈ ಸಿನಿಮಾ ಚೆನ್ನಾಗಾಯ್ತು ಅನ್ಕೋತೀನಿ. ಸೊ ಅವರೆಲ್ಲರಿಗೂ ನನ್ನ ಕಡೆಯಿಂದ ಥ್ಯಾಂಕ್ ಯು ಹೇಳಕ್ಕೆ ಬಯಸ್ತೀನಿ. ಸರ್ ನಾನು ಮೊದಲು ಮುಸ್ಸಂಜೆ ಮಹೇಶಿಂದ ನನ್ನ ಕ್ಯಾರಿಯರ್ ಸ್ಟಾರ್ಟ್ ಆಯಿತು. ಸೊ ಅವರಿಂದ ನಾನು ಆಲ್ಮೋಸ್ಟ್ ಒಂದು 10 ಇಯರ್ಸು ಸಿನಿಮಾ ಇಂಡಸ್ಟ್ರಿಯಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ, ಅಸೋಸಿಯೇಟ್ ಆಗಿ, ಕೋ ಡೈರೆಕ್ಟರ್ ಆಗಿ ವರ್ಕ್ ಮಾಡ್ಕೊಂಡು ಬಂದೆ. ಸೊ 10 ಇಯರ್ಸ್ ಆದಮೇಲೆ ಈಗ ನಾನು ಮೊದಲನೇ ಬಾರಿ ನಿರ್ದೇಶನ ಮಾಡ್ತಾ ಇದ್ದೀನಿ. ಸರ್ ಇದೊಂದು ಹಳ್ಳಿ ಬ್ಯಾಕ್ಡ್ರಾಪ್ ಇಟ್ಕೊಂಡು ಮಾಡಿರೋ ಸಿನಿಮಾ. ಸೊ ಒಂದು ಹಳ್ಳಿಲಿರೋ ಹುಡುಗರೆಲ್ಲ ಇವಾಗ ಎಜುಕೇಟೆಡ್ ಆಗ್ತಾರೆ, ಸಿಟಿ ಕಡೆ ಬಂದುಬಿಡ್ತಾರೆ. ಆದರೆ ಹಳ್ಳಿಲೇ ಯಾರು ಇರೋದಕ್ಕೆ ಇಷ್ಟಪಡ್ತಾ ಇಲ್ಲ. ಎಷ್ಟೋ ಜನ ಹಳ್ಳಿ ಇದ್ದರೆ ಇವಾಗ ಸಿಟಿಗೆಲ್ಲ ಸೇರಿದ್ರೆ ನಾಳೆ ಹಳ್ಳಿ ಇರಲ್ಲ, ಹಳ್ಳಿಲಿ ಯಾರು ಅನ್ನ ಬೆಳೆಯೋರು ಇರಲ್ಲ, ರೈತರು ಇರಲ್ಲ. ಸೊ ಮುಂದಿನ ಜನ್ರೇಷನ್ ಕತೆ ಏನು, ಸೊ ಆ ವಿಷಯನ ಇಟ್ಕೊಂಡು ಹೇಳಿರೋಂಥ ಒಂದು ಕತೆ. ಸೊ ಒಂದು ಹಳ್ಳಿ ಉಳಿಬೇಕು ಅಂದರೆ ಹಳ್ಳಿಗಳಲ್ಲಿ ಒಂದಿಷ್ಟು ಒಳ್ಳೆ ಕೆಲಸ ಆಗಬೇಕು. ಸೊ ಆ ಈ ವಿಷಯ ಇಟ್ಕೊಂಡು ಮಾಡಿರೋಂಥ ಕತೆ ಇದು. ಕಂಪ್ಲೀಟಾಗಿ ಒಂದು ಕಮರ್ಷಿಯಲ್, ಥ್ರಿಲ್ಲರ್, ಆ್ಯಕ್ಷನ್, ಲವ್, ಸೆಂಟಿಮೆಂಟ್ ಎಲ್ಲ ಇರೋವಂಥ ಒಂದು ಸಬ್ಜೆಕ್ಟ್ ಇದು. ಏನೇ ಹೀರೋ ಎಜುಕೇಷನ್ ಆದಮೇಲೆ ಹಳ್ಳಿಲೇ ಇದ್ದು ಒಂದು ಹಳ್ಳಿನ ಉದ್ಧಾರ ಮಾಡಿ ಒಂದು ಮಾದರಿ ಹಳ್ಳಿನ ನಿರ್ಮಾಣ ಮಾಡೋಕ್ಕೆ ಹೋದಾಗ ಏನೇನು ಪರಿಸ್ಥಿತಿ ಎದುರಿಸ್ತಾನೆ ಅಂತ ಹೇಳಿರೋಂಥ ಕತೆ. ಸೊ ಒಂದು ಇಂಟ್ರೋಲ್ ಆದ್ರೂ ತಕ್ಷಣ ಒಂದು ಟ್ವಿಸ್ಟ್ ಇದೆ, ಆ ಟ್ವಿಸ್ಟ್ ನಂತರ ಒಂದು ಜೀವನ ಟರ್ನ್ ಆಗುತ್ತೆ. ಸೊ ಅದರಿಂದ ಒಂದು ಸಸ್ಪೆನ್ಸ್ ಎಲಿಮೆಂಟ್ ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲಿಂದ ಕತೆ ಟರ್ನ್ ಆಗ್ತಾ ಒಂದು ಥ್ರಿಲ್ಲರ್ ಜೋನಲ್ಲಿ ಹೋಗ್ಬಿಡತ್ತೆ. ಹಾಗೆ ನಮ್ಮ ಸಿನಿಮಾ ಜೂನ್ 21ನೇ ತಾರೀಕು ರಿಲೀಸ್ ಮಾಡ್ಬೇಕಂತ ಎಲ್ಲ ಥರದಲ್ಲೂ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಸೊ ಜೂನ್ 21ಕ್ಕೆ ಬರ್ತಾ ಇದೆ. ನೆಕ್ಸ್ಟು 31ಕ್ಕೆ ನಾವು ಟೀಸರ್ ಕೂಡ ಬಿಡುಗಡೆ ಮಾಡ್ತಾ ಇದ್ದೀವಿ. ಸೊ ಈ ಸಿನಿಮಾಗೆ ಭಾಗವಾಗಿರೋ ಎಲ್ರಿಗೂ ನಾನು ನನ್ನ ಪೂರ್ತಿ ವಿಷಯ ತಿಳಿಸಿದ್ದೀನಿ ಅಂದ್ಕೊಂಡಿದ್ದೀನಿ. ಹಾಗೆ ನಮ್ಮ ಸಿನಿಮಾ ಒಂದು ಡಿಫ್ರೆಂಟ್ ಆಗಿರುತ್ತೆ. ನಿಮ್ಗೆ ಬರೀ ಕಮರ್ಷಿಯಲ್ ಅಂದ ತಕ್ಷಣ ರೆಗ್ಯುಲರ್ 4 ಫೈಟು 3 ಸಾಂಗು ಈ ಥರ ಅಲ್ಲ, ಒಂದು ಕಂಟೆಂಟ್ ಇಟ್ಕೊಂಡು ಮಾಡಿರೋ ಕತೆ ಇದು. ಸೊ ಒಂದು ಕಂಟೆಂಟ್ ಇಟ್ಕೊಂಡು ಮಾಡಿದಾಗ, ಯಾಕಂದರೆ ಜನ ಕೇಳ್ತಾರೆ ಕನ್ನಡದಲ್ಲಿ ಕಂಟೆಂಟ್ ಬರೋಲ್ಲ ಅಂತ. ಸೊ ನಾವು ಖಂಡಿತವಾಗ್ಲೂ ಒಂದು ಕಂಟೆಂಟ್ ಇಟ್ಕೊಂಡು ಮಾಡಿದ್ದೀವಿ. ಎಲ್ರಿಗೂ ಒಂದು ಅಂದರೆ ಇವತ್ತಿನ ಯೂತ್ಸಿಗಾಗಿರ್ಬೋದು, ಪ್ರತಿಯೊಬ್ಬರಿಗಾಗಿರ್ಬೋದು ಒಂದು ವಿಷಯನ ನಾವು ಏನು ತಲುಪಿಸ್ಬೇಕು ಅಂತ ಇತ್ತು ಅದನ್ನು ನಾನು ಖಂಡಿತವಾಗ್ಲೂ ತಲುಪಿಸಿದ್ದೀನಿ. ಸೊ ಪ್ರತಿಯೊಬ್ಬರಿಗೂ ಒಂದು ಕನೆಕ್ಟ್ ಆಗೋ ವಿಷಯ, ಒಂದು ಮದರ್ ಎಮೋಷನಿಂದ ಹಿಡಿದು ಪ್ರತಿಯೊಂದು ವಿಷಯನೂ ಈ ಸಿನಿಮಾದಲ್ಲಿದೆ. ಇಂಥದ್ದಿಲ್ಲ, ಇಂಥದ್ದು ಇದೆ ನಮ್ಗೆ ಹೇಳಂಗಿಲ್ಲ. ಯಾಕಂದರೆ ಕಾಮಿಡಿ ಇದೆ, ಎಮೋಷನ್ ಇದೆ, ಲವ್ ಇದೆ, ಅದ್ರ ಜೊತೆಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಕಂಟೆಂಟ್ ಇದೆ ಸಿನಿಮಾದಲ್ಲಿ. ಸೊ ನೀವು ಕೊನೆ ಕ್ಷಣದವರೆಗೂ ಕಾಯಿಸತ್ತೆ ಈ ಸಿನಿಮಾ. ಕ್ಲೈಮ್ಯಾಕ್ಸ್ ನೋಡಿದ್ಮೇಲೆ ಮತ್ತೆ ಎಲ್ಲರೂ ಅಂದ್ಕೊಳ್ತಿರೋ ವಾವ್ ಅಂತೇಳಿ. ಸೊ ಅಷ್ಟು ಯಾಕಂದರೆ ಸಿನಿಮಾ ನೋಡಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ. ಸೊ ಎಕ್ಸೈಟ್ಮೆಂಟಲ್ಲಿ ನಾನು ಇದ್ದೀನಿ. ಹಾಗೆ ಇಲ್ಲಿ ಬಂದಿರೋ ಎಲ್ರಿಗೂ ಇನ್ನೊಂದ್ಸಲ ನಾನು ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಹೇಳ್ತಾ ಇವತ್ತು ಈ ಕಾರ್ಯಕ್ರಮ ಇಷ್ಟು ಚೆನ್ನಾಗಾಗೋದಕ್ಕೆ ನಿಮ್ಮೆಲ್ಲರಿಂದ ಕಾರಣ. ಹಾಗೆ ಮೀಡಿಯಾ ಮಿತ್ರವರು. ಸೊ ನಾವು ಇವತ್ತು ಏನೇ ಮಾಡಿದ್ರು ಜನಗಳಿಗೆ ತಲುಪಿಸ್ಬೇಕಾಗಿರೋದು ನೀವು. ಸೊ ನೀವು ಜನಗಳಿಗೆ ತಲುಪಿಸಿದ್ರೆ ನಾವು ಈ ಮಾಡಿರೋ ಪ್ರಯತ್ನಕ್ಕೆ ಒಂದು ಅರ್ಥ ಸಿಗತ್ತೆ. ಸೊ ನೀವುಗಳು ಜನಗಳಿಗೆ ತಲುಪಿಸ್ಬೇಕು ಈ ಒಂದು ಪ್ರಯತ್ನ. ಯಾಕಂದ್ರೆ ನಾವೆಲ್ಲ ಹೊಸಬ್ರು. ಇವಾಗ ಎಲ್ಲರೂ ಹೇಳ್ತಾರೆ ಹೊಸಬ್ರು ಸಿನಿಮಾಗೆ ಜನ ಥಿಯೇಟ್ರಿಗೆ ಬರ್ತಾ ಇಲ್ಲ ಅಂತ. ಆಲ್ರೆಡಿ ಈಗ ನ್ಯೂಸ್ ಸ್ಟಾರ್ಟ್ ಆಗಿದೆ, ಚೇಂಬರಲ್ಲೂ ಮೀಟಿಂಗ್ ಆಗಿದೆ. ಸೊ ನಾವು ಹೊಸಬ್ರು ಮಾಡಿದ್ದೀವಿ, ಆತಂಕ ಆ ಭಯ ನಮ್ಮಲ್ಲೂ ಇದೆ. ಆದರೆ ಒಂದು ಒಳ್ಳೆ ಕಂಟೆಂಟು, ಒಳ್ಳೆ ಸಿನಿಮಾ ಬಂದಾಗ ಕನ್ನಡಿಗರು ಕೈ ಬಿಡಲ್ಲ ಅಂತ ನಾವು ನಂಬಿದ್ದೀವಿ. ಸೊ ನೀವು ಆದಷ್ಟು ನಮ್ಮ ಸಿನಿಮಾ ಸಪೋರ್ಟ್ ಮಾಡಿ. ಯಾಕಂದರೆ ನೀವಿದ್ರೇ ನಾವು ಇವಾಗ ಏನೋ ಮಾಡಿದ್ದೀವಿ ಅದು ಜನಗಳಿಗೆ ತಲುಪಿಸೋದು ಮೀಡಿಯಾದವ್ರಿಗೆ ಇರುತ್ತೆ. ಸೊ ಮೀಡಿಯಾ ಮಿತ್ರರು ಎಲ್ಲರೂ ಈ ಸಿನಿಮಾನ ಜನಗಳಿಗೆ ತಲುಪಿಸ್ಬೇಕು ಅಂತ ಹೇಳ್ತಿದ್ದೀನಿ. ಹಾಗೆ ಇಲ್ಲಿ ಬಂದಿರೋ ಇವತ್ತು ಎಲ್ರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಏನು ನೋಡಿದ್ದೀರಾ ಸಾಂಗು, ಈ ಸಿನಿಮಾದಲ್ಲಿ 3 ಸಾಂಗ್ ಕೊರಿಯೋಗ್ರಫಿ ಮಾಡಿದ್ದೀನಿ. ಸೊ ಅದರಲ್ಲಿ ನನಗೆ ಒನ್ ಆಫ್ ದಿ ಫೇವ್ರೆಟ್ ಆ್ಯಂಡ್ ಮತ್ತು ನನಗೆ ತುಂಬ ಖುಷಿಯಾಗುವಂಥ ಸಾಂಗ್ ಇದು. ಯಾಕಂದರೆ ಒಂದು ಫೀಮೇಲ್ ಅಂದಿದ ತಕ್ಷಣ ಒಂದು ಮಾಂಟೇಜಸ್ ಸಾಂಗು ಇಲ್ಲ ಡ್ಯುಯೆಟ್ ಸಾಂಗು ಇಷ್ಟಕ್ಕೆ ಮಾತ್ರನೇ ಸೀಮಿತ ಅನ್ನೋ ಥರ ಇರ್ತಾರೆ. ಬಟ್ ನನಗೆ ಈ ಸಾಂಗ್ನ ಇಂಟ್ರೊಡಕ್ಷನ್ ಸಾಂಗ್ ನೀವೇ ಮಾಡಬೇಕು ಅಂತೇಳಿ ನನಗೆ ತುಂಬ ಸಪೋರ್ಟ್ ಮಾಡಿದ್ದು ಚೇತನ್ ಸರ್. ಸೊ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬಾ ಸಪೋರ್ಟ್ ಮಾಡಿದ್ದಾರೆ ಡೇ 1 ಇಲ್ಲಿವರೆಗೂ. ಮತ್ತು ಕ್ಯಾಮ್ರಾಮನ್ ಸರ್, ರಾಜು ಸರ್ ಅವ್ರಿಗೂ ಅಷ್ಟೇ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವರು ಅಷ್ಟೇ ತುಂಬ ಸಪೋರ್ಟ್ ಮಾಡಿದ್ದಾರೆ ನನಗೆ. ಮತ್ತು ಪ್ರೊಡ್ಯೂಸರ್ ಮ್ಯಾಮ್ ನರೇಶ್ ಸರ್, ದಿನೇಶ್ ಸರ್, ಮತ್ತು ಜೈ ಸರ್, ನಿಶಾ ಮ್ಯಾಮ್, ಮಧು ಅವರು, ಮತ್ತು ಸರ್ ಎಲ್ಲರೂ ಟೋಟಲಾಗಿ ಎಲ್ಲ ಎಂಟೈರ್ ಟೀಮ್ ಏನು ಸಪೋರ್ಟ್ ಮಾಡಿದ್ದಾರೆ. ತುಂಬ ಖುಷಿ ಇದೆ ನನಗೆ ಈ ಟೀಮ್ ಜೊತೆ ಕೆಲಸ ಮಾಡೋದು. ಮತ್ತು ನನಗೊಂದು ಫ್ಯಾಮಿಲಿ ಥರ ಇದ್ದಾರೆ ಟೋಟಲ್ ಟೀಮ್ ನನಗೆ.
ಸೊ ತುಂಬ ಖುಷಿ ಆಗ್ತಿದೆ ಆ್ಯಂಡ್ ಎಂಟೈರ್ ಟೀಮ್ಗೆ ಸಪೋರ್ಟ್ ಮಾಡಿ ಥಿಯೇಟ್ರಲ್ಲಿ ಹೋಗಿ ಸಿನಿಮಾ ನೋಡಿ ಇವ್ರಿಗೆಲ್ರಿಗೂ ಹಾರೈಸಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ. ಇಲ್ಲಿ ಬಂದಿರೋಂಥ ಪ್ರೆಸ್ ಮೀಡಿಯಾ ಹಾಗೂ ಮಾಧ್ಯಮ ಮಿತ್ರರಿಗೂ, ಸ್ನೇಹಿತರಿಗೂ, ನನ್ನ ಟೆಕ್ನಿಷಿಯನ್ಸ್ ಎಲ್ಲರಿಗೂ ನಮಸ್ತೆ ತಿಳಿಸ್ತಾ, ಸೊ ಅಂಬಾನಿ ವೇಗೆ ಒಂದು ಒಳ್ಳೆ ಕಂಟೆಂಟ್ ಇಟ್ಕೊಂಡು ಮಾಡಿರೋಂಥ ಸಿನಿಮಾ. ಈ ಸಿನಿಮಾ ಆಗೋಕ್ಕೆ ಮೇನ್ ಕಾರಣ ನಮ್ಮ ಪ್ರೊಡ್ಯೂಸರ್ ಪ್ರತಿಭಾ ಮೇಡಮ್ ಅವರು. ತುಂಬ ಧನ್ಯವಾದಗಳು. ಯಾಕಂದರೆ ಒಂದು ಹೊಸಬ್ರಿಗೆ ಈಗಿನ ಪರಿಸ್ಥಿತಿಲಿ ನಿಮಗೆಲ್ಲ ಗೊತ್ತಿರುತ್ತೆ, ಒಂದು ಹೊಸ ನಿರ್ದೇಶಕನಿಗೆ ಒಬ್ಬ ಪ್ರೊಡ್ಯೂಸರ್ ಬಂದು ಸಿನಿಮಾ ಮಾಡೋದು ಇದೆಯಲ್ಲ, ಅದು ಎಂಥ ಕಷ್ಟದ ವಿಷಯ ಅನ್ನೋದು ನಮ್ಗೆ ಗೊತ್ತಿರೋ ವಿಷಯ ಈಗ. ಬಟ್ ಮೇಡಮ್ಮು ಯಾವುದೇ ರೀತಿಯೂ ನಮ್ಗೆ ಕೊರತೆ ಇಲ್ದಂಗೆ, ಬಟ್ ಯಾರಿಗೂ ಗೊತ್ತಿಲ್ಲ ಇದು, ಬಟ್ ನಾವು ಕೊಟ್ಟಿದ್ದ ಬಜೆಟೇ ಒಂದು. ಮೇಡಮ್ ಅದನ್ನು ಯಾವುದಕ್ಕೂ ನಾವು ಶೂಟ್ ಮಾಡಿ ಎಲ್ಲ ತೋರಿಸಿ ನೀವು ಮಾಡ್ತಿದ್ದೀರಾ, ಅವ್ರಿಗೊಂದು ಬಿಲೀವ್ ಬಂದು ಅದೆಷ್ಟೇ ಆದರೂ ಮಾಡಿ ತಲೆ ಕೆಡ್ಸ್ಕೊಬೇಡಿ ಅಂತ ಧೈರ್ಯ ಕೊಟ್ಟಿದ್ದೆ ಅವರು. ಅದಕ್ಕೆ ಈ ರೇಂಜ್ಗೆ ಔಟ್ಪುಟ್ ಬಂದಿರೋಕ್ಕೆ ಮೊದಲ ಕಾರಣ ನಮ್ಮ ನಿರ್ಮಾಪಕರು. ಅವ್ರಿಗೆ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳ್ತೀನಿ. ಆಮೇಲೆ ನನ್ನ ಈ ಸಿನಿಮಾ ಇಷ್ಟು ಚೆನ್ನಾಗಿ ಬಂದಿರೋಕ್ಕೆ ಕಾರಣ ನನ್ನ ಟೆಕ್ನಿಷಿಯನ್ಸು. ನನ್ನ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಆಗಿರ್ಬೋದು, ನನ್ನ ನಿರ್ದೇಶಕರ ತಂಡ, ಲೈಟ್ಸು, ಕ್ರೈನು, ಎಲ್ಲ ಲೈಟ್ ಬಾಯ್ಸು, ಎಲ್ಲ ನನ್ನ ಇಡೀ ಕ್ರೀವ್ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಯಾಕಂದರೆ ಅವ್ರು ಕಷ್ಟಪಟ್ಟರೆ ಈ ಔಟ್ಪುಟ್ ಬರೋಕ್ಕೆ ಸಾಧ್ಯ. ಅವ್ರಿಗೆಲ್ಲರೂ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಅದಾದಮೇಲೆ ನಿರ್ದೇಶಕ ಚಂದ್ರಶೇಖರ್ ಶೆಟ್ಟಿ, ಅವನು ಒಂದು ಹೊಸ ಕತೆಗಳು, ಅವನ ತಲೆಯಲ್ಲಿ ತುಂಬ ಕತೆಗಳಿದೆ. ಅವನು ಎಷ್ಟು ಕತೆಗಳು ಡಿಸ್ಕಷನ್ ಮಾಡಿಬಿಟ್ಟಿದ್ದೀವೋ ಗೊತ್ತಿಲ್ಲ. ಆಫೀಸ್ಗೆ ಹೋದರೆ ಬರೀ ಕತೆನೇ ಹೇಳೋದು ಚೇತನ್, ತುಂಬ ಕತೆಗಳು ಹೇಳ್ತಾ ಇರ್ತಾನೆ. ಅದರಲ್ಲಿ ಇದು ಒಂದು ಹೇಳಿ ಅದು ಚೆನ್ನಾಗಿದೆ, ಈಗಿನ ಪ್ರೆಸೆಂಟ್ ಸಿಚುವೇಶನ್ಗೆ ಇದು ಶೂಟ್ ಆಗುತ್ತೆ, ಇದನ್ನು ಡೆವಲಪ್ ಮಾಡೋಣ ಅಂತ ಹೇಳಿ ತುಂಬ ನಂದು ಒಂದು ಫ್ರೆಂಡ್ಶಿಪ್ಪು ಸುಮಾರು ಒಂದು 10 ವರ್ಷಗಳ ಇಂದನೂ ಫ್ರೆಂಡ್ಶಿಪ್ಪಲ್ಲಿದೆ. ಅವನ ಕಷ್ಟ ನನಗೆ ಗೊತ್ತಿದೆ. ತುಂಬ ಸ್ಟ್ರಗಲ್ ಮಾಡಿ ಒಂದು ಸಿನಿಮಾ ಮಾಡೋಕ್ಕೋಸ್ಕರ ಎಷ್ಟು ಕಷ್ಟಪಟ್ಟಿದ್ದಾನೆ ಅನ್ನೋದು ನನಗೆ ಗೊತ್ತಿದೆ. ಬಟ್ ಅದಕ್ಕೆ ಇವತ್ತು ಪ್ರತಿಫಲ ಸಿಕ್ಕಿದೆ. ಅದಕ್ಕೆ ನಾನು ಕಂಗ್ರ್ಯಾಚುಲೇಷನ್ ಹೇಳ್ತೀನಿ. ಯಾಕಂದರೆ ಒಂದು ಪರಿಶ್ರಮ ನೀವು ಯಾವತ್ತೇ ಪಟ್ಟರು ಒಂದು ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅನ್ನೋದಕ್ಕೆ ಅವನೇ ನಿದರ್ಶನ. ಸೊ ಅದಕ್ಕೆ ಅವ್ನಿಗೆ ಅಭಿನಂದನೆಗಳನ್ನು ತಿಳಿಸ್ತೀನಿ. ಮತ್ತು ಇನ್ನೊಂದು ಮೇನ್ ಕಾರಣ ದಿನೇಶ್ ಸರು, ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರು. ಅವರು ಅಷ್ಟೇ ನಮ್ಮ ಬೆನ್ನೆಲುಬಾಗಿ ನಿಂತ್ಕೊಂಡು ನೀವು ಮಾಡಿರಿ ಅವಂಥರ ಚಿಲ್ಲಿದ್ದಂಗೆ ಅವರು ನಮ್ಗೊಂಥರ ಸಾಥ್ ಕೊಟ್ಕೊಂಡು ಮಗ ಮಾಡೋ ಅಂತ ಆ ಥರ ಒಂದು ಎನರ್ಜಿ ಬೂಸ್ಟ್ ನಮ್ಗೆ ಅವರು. ಇದಕ್ಕೆಲ್ಲ ಅವ್ರಿಗೂ ನಾನು ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮೇನ್ ಸೂತ್ರಧಾರಿ, ನಮ್ಮ ಕಥೆಯ ಸೂತ್ರಧಾರಿ ಜೈ. ಕಥೆಯಲ್ಲೂ ಹೀರೋ, ನಮ್ಮ ಎಲ್ಲರ ಲೈಫ್ಗೂ ಜೈ ಹೀರೋನೇ. ಬಿಕಾಸ್ ಯಾಕೆ ಅಂತಂದರೆ ಜೈ ಒಂಥರ ಪಾಸಿಟಿವ್ ವೈಬ್ ಜೈ. ಯಾಕಂದರೆ ಎಲ್ಲ ವಿಷಯದಲ್ಲೂ ನಮ್ಮ ಹಿಂದೆ ಇದ್ದಂಥ ನಾನು ಹೀರೋ, ನಾನು ಸೆಟ್ಗೆ ಆಮೇಲೆ ನಾನು ಬರ್ತೀನಿ ಆಮೇಲೆ ಇಲ್ಲ, ಪ್ರತಿಯೊಂದು ವಿಷಯದಲ್ಲೂ ಜೈ ನಮ್ಮ ಪಕ್ಕದಲ್ಲೇ ಇದ್ದ. ಯಾವುದೇ ವಿಷಯದಲ್ಲಾಗಲಿ, ಗಿಕೇಶನ್ ಸ್ಕ್ರಿಪ್ಟು ಯಾವುದೇ ಒಂದು ವಿಷಯದಲ್ಲೂ ನಾನು ಜೊತೆಲೇ ಹೋಗ್ತೀನಿ. ಪೋಸ್ಟ್ ಪ್ರೊಡಕ್ಷನ್ನು ಪ್ರತಿಯೊಂದೂ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದಾರೆ ಜೈ. ಸೊ ಆ ಒಂದು ಇಂಟ್ರೆಸ್ಟು ಈಗಿನ ಹೀರೋಗಳಿಗೆ, ಹೊಸ ಹೀರೋಗಳಿಗೆ ಅದು ಇದೆಯಲ್ಲ, ನಂಗೆ ಭಾಳ ಖುಷಿ ಆಯಿತು ಜೈ. ನಿಂಗೆ ಒಳ್ಳೆ ಭವಿಷ್ಯ ಆಗಲಿ, ಇದರಿಂದ ಈ ಸಿನಿಮಾಯಿಂದ ನಂಗೆ ಒಳ್ಳೆ ಹೆಸರು ಸಿಗಲಿ ಅಂತ ನಾನು ಹೃತ್ಪೂರ್ವಕ ಧನ್ಯವಾದಗಳು. ಇಲ್ಲಿ ಎಲ್ಲರಿಗೂ ಬಂದಿರೋಂಥವ್ರಿಗೆ ಏನೋ ಬಿಟ್ಟಿದ್ರೆ ಟೆಕ್ನಿಷಿಯನ್ಸ್ ಆಗಿರಲಿ, ನಮ್ಮ ಮಾಧ್ಯಮ ಮಿತ್ರರಾಗಿರಲಿ, ಎಲ್ಲರಿಗೂ ಧನ್ಯವಾದಗಳು. ಹೊಸಬ್ರು ಸಿನಿಮಾ ಒಂದು ಹೊಸ ಕಂಟೆಂಟ್ ಇಟ್ಕೊಂಡು ಬರ್ತಾಯಿದ್ದೀವಿ. ಕಂಟೆಂಟ್ ಇಲ್ಲ ಅಂತಾರೆ. ಸೊ ಒಂದು ಕಂಟೆಂಟ್ ಮಾಡಿದ್ದೀವಿ. ಒಂದು ಸತಿ ಸಿನಿಮಾ ಎಲ್ಲರೂ ಬಂದು ನೋಡಿ, ಆಮೇಲೆ ನಿಮ್ಮ ಅಭಿಪ್ರಾಯ ಏನಿದೆಯೋ ಬೇಕಾದ್ರೆ ನೀವು ತಿಳಿಸಿ. ಒಂದು ಸತಿ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ನಿಮ್ಮ ಮೂಲಕ ಎಲ್ಲರಿಗೂ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು. ನಮಸ್ತೆ. ಜೈ ಕರ್ನಾಟಕ.
ಏನು ಮಾಡಿದ್ರು ಭಾಳ ಚಂದ ಮಾಡ್ತೀವಿ ಅನ್ನೋದು ಹಾಡು ನೋಡಿದಾಗ ಗೊತ್ತಾಗುತ್ತೆ. 3 ದಿನ ಈ ಸಿನಿಮಾದ ವರ್ಕ್ ಮಾಡಿದ್ದು, ತುಂಬ ಒಳ್ಳೆ ರೋಲ್ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿ ನೋಡಿಕೊಂಡ್ರು. ನಮ್ಮ ನಿರ್ದೇಶಕರು ಚೇತನ್ ಶೆಟ್ಟಿ ಅವರು ಕನ್ನಡ ಚಿತ್ರರಂಗದ ಬಗ್ಗೆ ಬಹಳ ಕಾಳಜಿ, ಕ್ಯಾಮರಾಮನ್ಗಳಿಗೆ ಇದ್ಬಿಟ್ಟ ಅಂತಂದರೆ ಸಿನಿಮಾ ಅದ್ಭುತವಾಗಿ ಬರುತ್ತೆ ಅನ್ನೋದಕ್ಕೆ ಈ ಸಾಂಗ್ ಒಂದು ಸಾಕ್ಷಿ. ತುಂಬ ಜನ ಒಳ್ಳೊಳ್ಳೆ ಪ್ರತಿಭಾನ್ವಿತ ಕಲಾವಿದರಿದ್ದಾರೆ. ಬದಲಾವಣೆ ಎಲ್ಲ ರಂಗಗಳಲ್ಲೂ ಅನಿವಾರ್ಯ. ನಾನು ಬ್ಯಾಂಕಲ್ಲಿ ಲೆಡ್ಜರ್ ಜೊತೆ ಕೆಲಸ ಮಾಡಿದವನು, ಇಂಟರ್ನೆಟ್ ಜೊತೆಗೆ ರಿಟೈರ್ ಆದ ನಾನು. ನಮಗೆ ಬದಲಾವಣೆ ಅಡ್ಜಸ್ಟ್ ಆಗಲ್ಲ, ನಾವೇ ಬದಲಾವಣೆಗೆ ಅಡ್ಜಸ್ಟ್ ಆಗಬೇಕು. ಸಿನಿಮಾ ರಂಗದಲ್ಲೂ ಈಗ ದೊಡ್ಡ ಬದಲಾವಣೆಗೆ ಬಿರುಗಾಳಿ ಎದ್ದಿದೆ. ಅದು ನಮಗೋಸ್ಕರ ಕಾಯಲ್ಲ, ನಾವು ಅದನ್ನು ಮೀರಿ ನಿಂತ್ಕೊಂಡ್ಬಿಟ್ಟು ಕೆಲಸ ಮಾಡಲೇಬೇಕಾಗಿದೆ. ಎಲ್ಲಿ ತನಕ ನಾವು OTT, ಅದರ್ ಲ್ಯಾಂಗ್ವೇಜ್ ರೈಟ್ಸು, TV ರೈಟ್ಸು ಅಂತ ಕಾಯ್ತಾ ಕೂತ್ಕೊಂಡು ಅದರಿಂದ ಸಿನಿಮಾ ಗೆಲ್ಲುತ್ತೆ ಅಂತ ಪ್ರಯತ್ನ ಪಟ್ಟರೆ ನಮ್ಗೆ ತುಂಬ ಕಷ್ಟ ಇದೆ. ನಮ್ಮ ಎಫರ್ಟಿಂದ ಸಿನಿಮಾದಲ್ಲಿ ಥಿಯೇಟ್ರಲ್ಲಿ ಜನರನ್ನು ಮೆಚ್ಚಿಸೇ ನಾವು ಗೆಲ್ತೀವಿ ಅನ್ನೋದು ಹಠ ಮತ್ತು ಒಂದು ತಾಕತ್ತು, ಆ ರೀತಿಯ ಸಿನಿಮಾ ನಾವು ಮಾಡತಕ್ಕ ಭಾಳ ಕಷ್ಟ ಇದೆ. ಇಲ್ಲ ಅಂತಂದರೆ ಮತ್ತೊಮ್ಮೆ ಡಾಕ್ಟರ್ ರಾಜ್ಕುಮಾರ್ ಅವರು, ಡಾಕ್ಟರ್ ವಿಷ್ಣುವರ್ಧನ್ ಅವರು ಸಂಭವಾಮಿ ಯುಗೆ ಯುಗೆ ಅಂತ ಮತ್ತೆ ಬಂದು ಕನ್ನಡ ಚಿತ್ರವನ್ನು ಉದ್ಧಾರ ಮಾಡಬೇಕಾಗತ್ತಷ್ಟೇ. ಒಳ್ಳೆ ಸಿನಿಮಾ ಮಾಡಿದ್ದಾರೆ, ಒಳ್ಳೆ ಎಫರ್ಟ್ ಹಾಕಿದ್ದಾರೆ. ಒಳ್ಳೆಯದಾಗಿಗಿಂತ ಎಲ್ಲರ ಪರವಾಗಿ ಹಾರೈಸ್ತೀನಿ. ಧನ್ಯವಾದ. ಎಲ್ಲ ಮಾಧ್ಯಮದವರಿಗೆ, ಪತ್ರಕರ್ತರಿಗೆ ತುಂಬ ಥ್ಯಾಂಕ್ ಯು. ಸಂಭವಾಮಿ ಯುಗೆ ಯುಗೆ ಅಂದರೆ ಮಹಾಭಾರತದಲ್ಲಿ ಶ್ರೀಕೃಷ್ಣ ದೇವರು ಅರ್ಜುನನಿಗೆ ಹೇಳಿದ ಮಾತು. ಅಂದರೆ ಯಾವಾಗ ಅಧರ್ಮ ಹೆಚ್ಚಾಗುತ್ತೋ ಧರ್ಮದ ಸಂಸ್ಥಾಪನೆಗೆ ಮತ್ತೆ ಮತ್ತೆ ಹುಟ್ಟಿ ಬರ್ತೀನಿ ಅಂತ ಒಳ್ಳೆ ಲೈನನ್ನು ನಮ್ಮ ಚಿತ್ರದ ಶೀರ್ಷಿಕೆ ಆಗಿಟ್ಟಂಥ ಚೇತನ್ ಸರ್, ತುಂಬ ಖುಷಿಯಾಯಿತು ಈ ಚಿತ್ರದಲ್ಲಿ ನಟನೆ ಮಾಡಿ. ಅವಕಾಶ ಕೊಟ್ಟಿದ್ದಂಥ ಮ್ಯಾನೇಜರ್ ಆದಂಥ ನರೇಶ್ ಸರ್ ಆಗಿರ್ಬೋದು, ಡೈರೆಕ್ಟರ್ ಆದಂಥ ಚೇತನ್ ಶೆಟ್ಟಿ ಸರ್, ತುಂಬ ಥ್ಯಾಂಕ್ ಯು. ಅದೇ ಥರ ಜೈ ಶೆಟ್ಟಿ ಸರ್ ಅವರ 2ನೇ ಸಿನಿಮಾ ಹೀರೋ ಆಗಿ ನಿಮ್ಮೆಲ್ಲರ ಸಪೋರ್ಟ್ ಸಂಭವಾಮಿ ಯುಗೆ ಚಿತ್ರದ ಮೇಲೆ ಇರಲಿ. ಇದೇ ಜೂನ್ 21ನೇ ತಾರೀಕು ರಿಲೀಸ್ ಆಗ್ತಿದೆ, ತಾವೆಲ್ಲರೂ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ನನ್ನ ಹೆಸರು ವೆಂಕಟೇಶ್ ಪ್ರಸಾದ್ ಅಂತ. ನಾನು ಇದೇ ಪ್ರೊಡಕ್ಷನ್ ಹೌಸ್ ರಾಜಲಕ್ಷ್ಮಿಯವರ ಹಿಂದಿನ ಸಿನಿಮಾಲ್ಲೂ ಕೂಡ ಒಂದು ಪಾತ್ರ ಮಾಡಿದ್ದೆ. ಪ್ರತಿಭಾ ಮೇಡಮ್, ಪ್ರತೀಕ್ ಒಳ್ಳೆ ಪ್ರೊಡ್ಯೂಸರ್ಸ್, ಮುಂದೆ ಚೀತಾ ಅಂತ ಚಿತ್ರ ಕೂಡ ಮಾಡ್ತಾ ಇದ್ದಾರೆ. ಸೊ ಜೈ ಶೆಟ್ಟಿ ಜೊತೆ ಹಿಂದಿನ ಸಿನಿಮಾ 1975 ಕೂಡ ಇನ್ಸ್ಪೆಕ್ಟರ್ ಪಾತ್ರ ಮಾಡಿದೆ. ಈ ಚಿತ್ರದಲ್ಲೂ ಅದೇ ಮುಂದುವರೆದಿದೆ. ಸೊ ನೆಗೆಟಿವ್ ಇನ್ಸ್ಪೆಕ್ಟರ್ ಒಂದು ಪಾತ್ರ ಮಾಡಿದ್ದೀನಿ. ನನ್ನ ಆಲ್ಮೋಸ್ಟ್ 2 ದಶಕಗಳ ನಾನು ಕಲಾ ಸೇವೆಯಲ್ಲಿ ಇವಾಗ 2ನೇ ಸಿನಿಮಾ ಇನ್ಸ್ಪೆಕ್ಟರ್ ಪಾತ್ರ ಮಾಡ್ತಾ ಇದ್ದೀನಿ. ನನಗೊಂದು ಹೆಮ್ಮೆ ಇದೆ, ಖುಷಿ ಇದೆ. ಚಿತ್ರ ತುಂಬ ಚೆನ್ನಾಗಿ ಬಂದಿದೆ. ಚೇತನ್ ತುಂಬ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ. ಜೈ ಶೆಟ್ಟಿ ಅವರು ಕೂಡ ಹಿಂದಿನ ಸಿನಿಮಾಕ್ಕೂ ಈ ಸಿನಿಮಾಕ್ಕೂ ಭಾಳ ಬದಲಾವಣೆ ಇದೆ. ದಿನೇಶ್ ಅವರ ಸಹಕಾರ, ನರೇಶ್ ಸರ್ ಅವರ ಸಹಕಾರದಿಂದ ಚಿತ್ರ ಚೆನ್ನಾಗಿ ಮೂಡಿ ಬಂದಿದೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಈ ಚಿತ್ರದಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಏನಂದರೆ, ನಮ್ಮ ಚೆನ್ನೈನಿಂದ ಅಶೋಕ್ ಅನ್ನೋ ಒಬ್ಬರು ಆ್ಯಕ್ಟ್ರು ಬಂದಿದ್ದಾರೆ. ಅವರು ಕೂಡ ತುಂಬ ಒಳ್ಳೆ ಪಾತ್ರ ಮಾಡಿದ್ದಾರೆ. ಆ್ಯಂಡ್ ಹೆಣ್ಮಕ್ಳು ಇಬ್ಬರೂ ಮೊದಲನೇ ಸಿನಿಮಾ, ಇಬ್ಬರು ನಿಶಾ ಆ್ಯಂಡ್ ಮಧುರಾ ತುಂಬ ಒಳ್ಳೆಯ ಪಾತ್ರಗಳು, ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ. ನಿಮ್ಮೆಲ್ಲರ ಆಶೀರ್ವಾದ ನಮ್ಮೆಲ್ಲರ ಮೇಲಿರಲಿ. ಥ್ಯಾಂಕ್ ಯು ಅಂತ. ಸೊ ನನಗೆ ಫಸ್ಟ್ ಚಾನ್ಸ್ ಕೊಟ್ಟ ಚೇತನ್ ಸರ್ಗೆ ಮತ್ತು ನಿರ್ಮಾಪಕರಿಗೆ ಮತ್ತು ಎಲ್ಲ ಕಲಾವಿದರಿಗೂ ತುಂಬ ಥ್ಯಾಂಕ್ಸ್. ಫಸ್ಟ್ ಟೈಮ್ ಚೇತನ್ ಸರ್ ಆಫೀಸಲ್ಲಿ ನಾನು ಆಫೀಸ್ ಪೂಜೆ ಆದಾಗಲೇ ಹೋಗಿದ್ದೆ. ರಾಜು ಸರ್ ಇದ್ದರು. ಕತೆ ಕೇಳಿದಾಗಲೇ ಹೇಳಿದೆ, ಇದು ಮಲಯಾಳಮಲ್ಲಿ ಮಾಡಿದ್ರೆ ಬ್ಲಾಕ್ ಬಸ್ಟರ್ ಸರ್ ಅಂತ. ಅಂದರೆ ಯಾಕೆಂದರೆ ಕಂಟೆಂಟ್ ಹಂಗಿತ್ತು. ನಾವು ಹೇಳಬಾರ್ದು ಮಲಯಾಳಂ ಅಂದರೆ ಕಂಟೆಂಟ್, ಕನ್ನಡದಲ್ಲಿ ಆಲ್ರೆಡಿ ಕಂಟೆಂಟ್ ಸಿನಿಮಾ ಮಾಡಿಬಿಟ್ಟಿದ್ದಾರೆ ತುಂಬ. ಬಟ್ ಇವತ್ತಿನ ಟ್ರೆಂಡ್ ಹಂಗೆ ಆಗ್ಬಿಟ್ಟಿದೆ. ಕಂಟೆಂಟ್ ಅಂದರೆ ಮಲಯಾಳಂ ಅನ್ನೋ ಥರ ಆಗ್ಬಿಟ್ಟಿದೆ, ಸಿನಿಮಾ ಥರ. ಸೊ ನನ್ನ ಕಲಾಂಗೋತ್ರಿ ನನ್ನ ಗುರುಗಳಂತ ರಾಜೇಂದ್ರ ಕಾರಂತ್ ಸರ್ ಹೇಳ್ದಂಗೆ ಥಿಯೇಟ್ರಿಗೆ ಅಂತಲೇ ಮಾಡಿರೋ ಸಿನಿಮಾ. ಅಂದರೆ ಅಲ್ಲ ಬಿಸ್ನೆಸ್ ಆಗುತ್ತೆ, ಇಲ್ಲಿ ಬಿಸ್ನೆಸ್ ಆಗುತ್ತೆ, ಆ ಥಾಟ್ ಇಲ್ಲ ಚೇತನ್ ಸರ್ಗಾಗಲಿ ನಿರ್ಮಾಪಕರಿಗಾಗಲಿ. ತುಂಬ ಕಷ್ಟಪಟ್ಟು ಮಾಡಿದ್ದಾರೆ. ಈ ಸಿನಿಮಾ ಗೆಲ್ಲಬೇಕು. ಅಲ್ಲಿ ಕುರುಕ್ಷೇತ್ರದಲ್ಲಿ ಅರ್ಜುನಂಗೆ ಕೃಷ್ಣ ಹೇಳ್ದಂಗೆ ಇದರಿಂದ ಏನೋ ಒಂದು ಹೊಸ ಟ್ರೆಂಡ್ ಸ್ಟಾರ್ಟ್ ಆಗ್ಬೋದು. ಆಗಲಿ, ಕನ್ನಡ ಸಿನಿಮಾ ಗೆಲ್ಲಿ, ಈ ಸಿನಿಮಾನೂ ಗೆಲ್ಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಈ ಸುಂದರ ಸಂಜೆ ಸಮಾರಂಭಕ್ಕೆ ಆಗಮಿಸಕ್ಕಂಥ ಎಲ್ರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಒಂದು ಚಿತ್ರ ಯೂಶಲ್ ಆಗಿ ಈ ತರ ನನ್ನ ರೂಮ್ಮೇಟ್ ಇದ್ದಾರೆ ಚೇತನ್ ಅಂತ, ಬೇಜಾನ್ ಕಥೆಗಳು ಬರೀತಾರೆ, ಬರೆದು ರಾಶಿ ಹಾಕಿಟ್ಟಿದ್ದಾರೆ. ಯಾವ್ದಾರು ಒಂದು ನೋಡು ಚೆನ್ನಾಗಿರುತ್ತೆ, ನಿಮ್ಗೆ ಹೆಲ್ಪ್ ಆಗುತ್ತೆ ಅಂತೇಳಿ ನಾನು ಅವಾಗಷ್ಟೇ ನಂದು 1975 ಮೂವಿ ಮುಗ್ದಿತ್ತು. ಆಮೇಲೆ ಸರಿ ಕತೆ ಕೇಳೋಣ,
ತುಂಬಾ ಕಥೆಗಳಿದೆಯಲ್ಲ, ನನಗೆ ಕತೆ ಕೇಳೋದಂದ್ರೆ ತುಂಬಾ ಇಂಟ್ರೆಸ್ಟಿಂಗ್. ಸರಿ, ಅವ್ರು ನಮ್ಮ ಮನೆಗೆ ಬಂದು ಕತೆ ಹೇಳಕ್ ಶುರು ಮಾಡಿದ್ರು. ಆಲ್ಮೋಸ್ಟ್ ಒಂದು 5-6 ಕಥೆಗಳು ಹೇಳಿದ್ದಾರೆ. ಅಂದ್ರೆ ನನ್ನ ನೋಡಿ ಇವ್ನಿಗೆ ಯಾವ್ದು ಸೂಟ್ ಆಗ್ಬೋದು ಅಂತ ಒಂದಷ್ಟು ಕಥೆಗಳು ಹೇಳಿದ್ರು. ಅದರಲ್ಲಿ ಹೇಳ್ತಾ ಹೋದ್ರು. ಆಮೇಲೆ ಅದು ಎಲ್ಲದರಲ್ಲಿ ಒಂದು 5 ಕತೆ ಹೇಳಿದಾಗ ಇದ್ಯಾವುದು ಅಷ್ಟೊಂದು ಟಚ್ ಆಗ್ತಾ ಇಲ್ಲ, ಇನ್ನೊಂದು ಏನಾದ್ರು ಡಿಫ್ರೆಂಟ್ ಆಗಿರೋದು ಏನಾದ್ರು ಹೇಳಿ ಅಂತ ಹೇಳಿದಾಗ ಆಮೇಲೆ ಲಾಸ್ಟ್ ಹೇಳಿದೆ ಮತ್ತೆ ಸಂಭಾವನೆ ಹೀಗೆ ಅಲ್ಲಿಂದ ಶುರುವಾಗಿ ಆಮೇಲೆ ಸರಿ ಕತೆ ರೆಡಿ ಇದೆ, ಡೈರೆಕ್ಟ್ ರೆಡಿ ಇದ್ದಾರೆ, ನಾನು ರೆಡಿ ಇದ್ದೀನಿ, ನೆಕ್ಸ್ಟ್ ಬೇಕಾಗಿರೋದು ಪ್ರೊಡ್ಯೂಸರ್. ಆಮೇಲೆ ನೆಕ್ಸ್ಟ್ ಪ್ರೊಡ್ಯೂಸರ್ ಹತ್ರ ಹೋಗ್ಬೇಕು. ಹೋಗಿ ನಾವು ಕತೆ ಹೇಳಿದಾಗ ಫಸ್ಟ್ ಒಂದು 10-15 ನಿಮಿಷ ಕತೆ ಕೇಳಿದ್ರು. ಕೇಳಿದ ತಕ್ಷಣ ಹಾ ಚೆನ್ನಾಗಿದೆ, ಸರಿ ಮಾಡ್ರಿ, ಎಷ್ಟಾಗುತ್ತೆ ಅಂತ ಕೇಳಿದ್ರು. ಆಮೇಲೆ ನಾವು ಕತೆ ಹೋಗಿ ಹೇಳಿದ ತಕ್ಷಣ ಇಮಿಡಿಯೇಟ್ ಆಗಿ ಅವ್ರು ಒಪ್ಕೊಂಡಿರೋದು ಆಕ್ಚುಲಿ ನಿಜವಾಗ್ಲೂ ನಮ್ ಲಕ್ ಅಂತಾನೆ ಹೇಳ್ಬೋದು. ಅದಕ್ಕಿಂತ ಇನ್ನ ಹೆಚ್ಚಾಗಿ ಏನಂದ್ರೆ ಅವಾಗ್ಲೇ ಅವರು ಚೀತನ್ ಒಂದು ದೊಡ್ಡ ಬಜೆಟ್ ಮೂವಿ ಕೈ ಹಾಕಿದ್ರು. ಅದನ್ನ ಮಧ್ಯದಲ್ಲಿ ನಾವೊಂದು ಕತೆ ಹೇಳಿದಾಗ ಇದನ್ನ ಒಪ್ಕೊಂಡಿರೋದು ನಿಜವಾಗ್ಲೂ ನಮ್ಗೆ ನಮ್ಮ ಅದೃಷ್ಟ ಅಂತಾನೆ ಹೇಳ್ಬೋದು. ಸೊ ಅಲ್ಲಿಂದ ಶುರುವಾಗಿ ಇವತ್ತು ರಿಲೀಸ್ ತನಕ ಬಂದು ನಿಂತಿದೆ. ಸೊ ಅವರ ದೊಡ್ಡ ಸಪೋರ್ಟ್ ಇಲ್ದೇನೆ ಈ ತರ ಈ ಶಾರ್ಟ್ ಪೀರಿಯಡ್ ಅಲ್ಲಿ ನಾವು ರಿಲೀಸ್ಗೆ ತರಕ್ ಆಗ್ತಾ ಇರಲಿಲ್ಲ. ತುಂಬಾ ಧನ್ಯವಾದಗಳು ರಾಜಲಕ್ಷ್ಮಿ ಎಂಟರ್ಟೈನ್ಮೆಂಟ್, ಪ್ರತಿಭಾ ಮೇಡಮ್ಗೆ. ಹಾಗೆ ಈ ಚಿತ್ರದಲ್ಲಿ ನನ್ನ ಪಾತ್ರ ಏನು ಅಂತ ಒಂದು ಹೇಳಬೇಕಾಗತ್ತೆ. ಏನಂದ್ರೆ ಕೆಲವರು ಕನ್ಫ್ಯೂಸ್ ಆಗ್ತಾ ಇದ್ರು, ಇದು ಏನೋ ಕೃಷಿ ಅಥವಾ ರೈತರ ಬಗ್ಗೆ ಇರೋ ಕಥೆನೋ ಏನೋ ಅಂತೇಳಿ. ಆದ್ರೆ ನಿಜವಾಗ್ಲೂ ರೈತರ ಬಗ್ಗೆನೂ ಇದೆ. ಬಟ್ ಇದರಲ್ಲಿ ನನ್ನ ರೋಲ್ ಬಂದು ಏನಂದ್ರೆ ನಮ್ಮ ತಾಯಿ ಬಂದು ಒಬ್ರು ಕೊಡಿ ಆಗಿರ್ತಾರೆ. ಅವ್ರಿಗೆ ಅವ್ರ ಹಸ್ಬೆಂಡ್ ಮೋಸ ಮಾಡಿ ಓಡೋಗಿರ್ತಾರೆ, ಏನಕ್ಕಂದ್ರೆ ಕುರುಡಿ ಗೊತ್ತಾಗಲ್ಲ ಅಂತೇಳಿ. ಆವಾಗ ತಾಯಿ ಏನ್ ಮಾಡೋದಂತ ಗೊತ್ತಾಗಿದೆ. ಅವರು ನನ್ನ ಊರು ಇದು ಅಂತ ಒಂದು ಊರ ಹೆಸರು ಹೇಳಿರ್ತಾರೆ. ಆ ಊರ್ನ ಹುಡ್ಕೊಂಡು ಆ ಊರಿಗೆ ಬಂದಾಗ ಅಲ್ಲಿ ಎಲ್ಲಾದ್ರೂ ಕೇಳಿದಾಗ ಇಲ್ಲ ಆ ತರದ ಯಾರು ಇಲ್ಲ ಅಂತ ಹೇಳಿದಾಗ ನಾನು ಮೋಸ ಹೋಗಿದ್ದೀನಿ ಅಂತ ಅವಾಗ ಗೊತ್ತಾಗುತ್ತೆ. ಸೊ 2 ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಒಂದು ಊರಿಗೆ ಬಂದಾಗ ಅಲ್ಲಿ ನೆಲಕ್ಕೆ ಜಾಗ ಇದ್ದಾಗ ಆ ಊರಿನವರು ಅವ್ರಿಗೆ ಇರೋದಕ್ಕೆ ಜಾಗ ಎಲ್ಲ ಕೊಟ್ಟು ಅವ್ರಿಗೆ ಒಂದು ಜೀವನ ಕೊಡ್ತಾರೆ ಆ ಊರು. ಸೊ ಅದರಿಂದಾಗಿ ಹುಡುಗ ಬೆಳೆದು ದೊಡ್ಡವನಾದ್ಮೇಲೆ ಈ ಊರಿಗೆ ಏನಾದ್ರು ಮಾಡ್ಬೇಕು ಅನ್ನೋದು ಆಶಯ ಒಂದು ಇರುತ್ತೆ, ತಾಯಿದು ಆಗಿರುತ್ತೆ. ಸೊ ಅವಾಗ ನೆಕ್ಸ್ಟ್ ಅಲ್ಲಿ ಇನ್ನೇನ್ ಮಾಡ್ಬೋದು ಅಂತ ಯೋಚನೆ ಮಾಡ್ಬೇಕಾದ್ರೆ ಪಂಚಾಯತಿ ಪ್ರೆಸಿಡೆಂಟ್ ಆದ್ರೆ ಚೆನ್ನಾಗಿರುತ್ತೆ ಅಂತ ತಾಯಿನೇ ಸಜೆಸ್ಟ್ ಮಾಡ್ತಾರೆ. ಸೊ ಅವಾಗ ನಿಮ್ ಪಾತ್ರದ ಬಗ್ಗೆ ಹೇಳಿ, ಕತೆ ಬೇಡ, ಬರೀ ಪಾತ್ರದ ಬಗ್ಗೆ ಹೇಳಿ ಸರ್. ಸೊ ಅಲ್ಲಿ ಅದೇ ಪಾತ್ರ ಹೇಳ್ತಾರೆ, ಪೂರ್ತಿ ಬೇಡ, ನಿಮ್ ಪಾತ್ರದ ಬಗ್ಗೆ ಹೇಳಿ ಸರ್. ಅಲ್ಲಿ ಬಂದು ಪಂಚಾಯತಿ ಪ್ರೆಸಿಡೆಂಟ್ ಆಗಿ ಆಮೇಲೆ ನೆಕ್ಸ್ಟ್ ಏನೇನ್ ಫೇಸ್ ಮಾಡ್ತಾನೆ ಅನ್ನೋದು ಈ ಚಿತ್ರದ ಒಂದು ಕಥೆ ಆಗಿದೆ. ಹಾಗೆ ನಾನು ಇದರಲ್ಲಿ ಆಕ್ಚುಲಿ ಇವತ್ತು ರಿಲೀಸ್ ಆಗಿರೋ ಸಾಂಗ್ ಬಗ್ಗೆ ನಾನು ಹೇಳಲೇಬೇಕು. ಏನಂದ್ರೆ ಶೂಟ್ ಎಲ್ಲ ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಅಂತೇಳಿ. ಇದರಲ್ಲಿ ಮಾಸ್ಟರ್ ಬಂದು ಗೀತಾ ಮಾಸ್ಟರ್, ಕೊರಿಯೋಗ್ರಾಫರ್. ಆಕ್ಚುಲಿ ನೋಡೋದಕ್ಕೆ ಹೆಂಗ್ಸ್ ಅಂದ್ರೆ ಕೂಲ್ ಆಗಿರ್ತಾರೆ, ಕಾಮ್ ಆಗಿರ್ತಾರೆ ಅಂತ ಎಲ್ಲ ಅನ್ಕೊಂಡಿರ್ಬೋದು. ಬಟ್ ಸೆಟ್ಟಿಗೆ ಬಂದ್ರೆ ಎಲ್ರು ಹೇಳೋದು ಬಂದ್ಬಿಡುತ್ತೆ, ಕೊಂಬು ಚುಚ್ಚಿಬಿಡ್ತಾರೆ ಆಕ್ಚುಲಿ. ಹಿಂಗೆ ಅಂದ್ರೆ 2 ದಿನದಲ್ಲಿ ನಾವು ಸಾಂಗ್ ಶೂಟ್ ಮುಗಿಸಿದ್ವಿ. 2 ನಿಮಿಷನೂ ಕುತ್ಕೊಳಕ್ ಬಿಡ್ತಾ ಇರ್ಲಿಲ್ಲ. ನಡೀಲಿ ಅವ್ರ ಕೇಳಿ ಚಾಟಿ ಬರೋದು ಬಾಕಿ ಇತ್ತು. ಹಂಗೆ ಓಡಿಸಿ 2 ದಿವಸ ಸಾಂಗ್ ಕಂಪ್ಲೀಟ್ ಮಾಡಿ ಮುಗಿಸ್ಬಿಟ್ರು. ಹಾಗೆ ಸೆಕೆಂಡ್ ಡೇ ಬಂದು ಅವತ್ತು ನನ್ನ ಬರ್ಡೇ ಇತ್ತು. ಸೊ ಈವ್ನಿಂಗ್ ಎಲ್ಲ ಒಂದು ಡಿನ್ನರ್ ಕೂತ್ಕೊಂಡಿದ್ವಿ. ಅವಾಗಲೇ ಸಾಂಗ್ ಎಡಿಟ್ ಆಗಿ ರೆಡಿಯಾಗಿ ಬಂತು. ಬಂದು ನೋಡಿದಾಗ ನಮ್ಗೆ ಎಲ್ಲೆಲ್ಲ ಕರ್ಕೊಂಡು ಹೋಗಿ ಹಿಂಗೆ ಇನ್ನೊಂದು ಸ್ಟೆಪ್ ಇದೆಲ್ಲ ಮಾಡಿಸ್ತಾ ಇದ್ರು. ಆಮೇಲೆ ಲಾಸ್ಟ್ ಅಲ್ಲಿ ಔಟ್ಪುಟ್ ನೋಡಿದಾಗ ನಿಜವಾಗ್ಲೂ ತುಂಬಾ ಖುಷಿ ಆಯ್ತು. ಅಷ್ಟು DA ಆಗದೇನೆ ಅಷ್ಟೊಂದು ಕಲರ್ಫುಲ್ ಆಗಿ ಕಾಣಿಸ್ತಾ ಇತ್ತು, ಅಷ್ಟು ರಿಚ್ನೆಸ್ ಗ್ರ್ಯಾಂಡ್ ಆಗಿ ಕಾಣಿಸ್ತಾ ಇತ್ತು, ತುಂಬಾ ಖುಷಿ ಆಯ್ತು. ಸೊ ಹಾಗೆ ಈ ಟೀಮ್ ಅಲ್ಲಿ ಪ್ರೊಡ್ಯೂಸರ್ ಜೊತೆಗೆ ಎಲ್ಲ ಟೆಕ್ನಿಷಿಯನ್ ಸಮೇತ ಪ್ರತಿಯೊಬ್ಬರು ತುಂಬಾ ಸಪೋರ್ಟಿವ್ ಆಗಿ ಎಲ್ಲರೂ ಕೆಲಸ ಮಾಡಿದ್ದಾರೆ. ಯಾರು ದುಡ್ಡು ತಗೊಂತಾ ಇದೀನಿ ಇಷ್ಟೇ ಕೆಲಸ ಮಾಡಬೇಕು ಅಷ್ಟೇ ಮಾಡಬೇಕು ಟೈಮ್ ಸೆನ್ಸ್ ಆಗಲಿ ಆತರ ಏನು ಯೋಚನೆ ಮಾಡದೇನೆ ಕಂಪ್ಲೀಟ್ ಎಫರ್ಟ್ ಆಗಿ ಎಲ್ಲ ಕೆಲಸ ಮಾಡಿದ್ದಾರೆ. ಹಾಗೆ ನಮ್ಮ ಟೀಮಲ್ಲಿ ಇದ್ದಂತ ಎಲ್ಲ ಆರ್ಟಿಸ್ಟ್ ಸಮೇತ ಪ್ರತಿಯೊಬ್ಬರು ಸಪೋರ್ಟಿವ್ ಆಗಿದ್ರು. ಎಲ್ಲರಿಗೂ ನಾನು ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಶುಭ ಸಂಜೆ ಎಲ್ಲರಿಗೂ. ನಾನು ನಿಶಾ ರಾಜ್ಪೂತ್ ಅಂತ. ನಾನು ಹುಟ್ಟಿರೋದು ಕರ್ನಾಟಕ ಅಲ್ಲಿ ಬಿಜಾಪುರ್, ಅಂದ್ರೆ ಬೆಳೆದಿರೋದು ಕಾಲೇಜ್ ಸ್ಕೂಲ್ ಎಲ್ಲ ಮಾಡಿದ್ದು ಬಾಂಬೆಯಲ್ಲಿ. ಹಾಗಾಗಿ ನನ್ನ ಕನ್ನಡ ಸ್ವಲ್ಪ ಇಲ್ಲಿ ಅಲ್ಲಿ ಆಗ್ಬಹುದು. ಆ ತರ ಇದ್ರೆ ಪ್ಲೀಸ್ ಅಡ್ವಾನ್ಸ್ ಅಲ್ಲಿ ಸಾರಿ ಹೇಳ್ತಾ ಇದ್ದೀನಿ.
Sambhavami Yuge Yuge. I think this movie already has a blessing of Krishna on all of us. ಅದಕ್ಕೆ ನಾವು ಇಲ್ಲಿ ಇವತ್ತು ನಿಂತಿದ್ದೀವಿ. ಇದು ಮೂವಿ ಕಂಪ್ಲೀಟ್ ಆಗಿದೆ, ರಿಲೀಸಿಗೂ ಬಂದಿದೆ. there's a reason, ಯಾಕಂದ್ರೆ ಮೇಲ್ಗಡೆ ಯಾರಂದ್ರೆ ಇದ್ದಾರೆ ನೋಡ್ತಾ ಇದ್ದಾರೆ, ಅವ್ರ ಬ್ಲೆಸ್ಸಿಂಗ್ ಇದೆ, ಅದಕ್ಕೋಸ್ಕರನೇ. ಸೊ ಐ ವುಡ್ ವಾಂಟ್ ಟು ಸ್ಟಾರ್ಟ್ ಮೈ ಸ್ಪೀಚ್ ಫಸ್ಟ್ ಬೈ ಥ್ಯಾಂಕಿಂಗ್ ಗಾಡ್. ಆ್ಯಂಡ್ ನನ್ನ ಈ ಅಪರ್ಚುನಿಟಿ ನನ್ಗೆ ಹೇಗೆ ಸಿಕ್ತಂದ್ರೆ ಚೇತನ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ದಿ ಅಪರ್ಚುನಿಟಿ. ನಾನು 9 years ಇಂದ ಮಾಡೆಲಿಂಗ್ ಮಾಡ್ತಾ ಇದ್ದೀನಿ. ಅಂದ್ರೆ ಕರ್ನಾಟಕ ಅಲ್ಲಿ ಬಂದ್ವಿ, ನಮ್ ಸ್ಯಾಂಡಲ್ವುಡ್ ಅಲ್ಲಿ ಇಲ್ಲಿ ಬಂದ್ವಿ, ಏನಾದ್ರೂ ಮಾಡ್ಬೇಕಂತ ನಂದು ಕನ್ಸಿತ್ತು. ಆ ಕನ್ಸಿಗೆ ಅದು ಸೀರಿತ್ತು ಅಷ್ಟೇ, ಅದಕ್ಕೆ ನೀರ್ ಹಾಕಿ ಸನ್ಲೈಟ್ ಕೊಟ್ಟು ಬೆಳೆಸಿದ್ದು, ಹೆಲ್ಪ್ ಮಾಡಿದ್ದು ಎಲ್ಲರೂ, ಈ ಫುಲ್ ಟೀಮು. ಅದಕ್ಕೆ ಮೇನ್ ಸಪೋರ್ಟ್ ಚೇತನ್ ಸರ್. ನನ್ ಕನ್ನಡ ಫಸ್ಟ್ ಫುಲ್ ಬಿಜಾಪುರ್ ಕನ್ನಡ ಇತ್ತು, ಇಟ್ ವಾಸ್ ನಾಟ್ ಪ್ರಾಪರ್ ಕನ್ನಡ. ಅಂದ್ರೆ ಚೇತನ್ ಸರ್ ತುಂಬಾ ಎಫರ್ಟ್ಸ್ ತಗೊಂಡ್ರು, ವರ್ಕ್ಶಾಪ್ಸ್ ಮಾಡ್ತಿದ್ರು ನನ್ನ ಜೊತೆ, ನಾನು ಆಕ್ಟಿಂಗ್ ಇಂಪ್ರೂವೈಸ್ ಮಾಡಿದ್ರು. ಸೊ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ ಸರ್. ಅದಕ್ಕೆ ಅಪಾರ್ಟ್ ಫ್ರಮ್ ದಟ್ ದ ಹೋಲ್ ಟೀಮ್, ಜೈ, ಥ್ಯಾಂಕ್ ಯು ಫಾರ್ ಬೀಂಗ್ ಅನ್ ಅಮೇಸಿಂಗ್ ಕೋ ಆಕ್ಟರ್. Madhura, thank you for being an amazing friend. I love you. And Ashok, oh my God, these people have become family now. It was just a journey of knowing unknown people, and we all have become so close. ಇವತ್ತು ಎಲ್ಲರಿಗೂ ಇಷ್ಟು ಟೈಮ್ ಆದ್ಮೇಲೆ ನೋಡಿದ್ರೆ ಅದು ಒಂದು ಎಕ್ಸೈಟ್ಮೆಂಟ್ ಇತ್ತು. ಸೊ yeah, I would like to thank you all for being an amazing co-actor. And whenever I needed help, scene ಅಲ್ಲಿ ಇವ್ರು ಎಲ್ಲರೂ ಇದ್ರು, ಇಲ್ಲಮ್ಮ ಈ ತರ ಮಾಡಿ, ಇಲ್ಲಮ್ಮ ಆ ತರ ಮಾಡಿ ಅಂತ ಹೇಳಕ್ಕೆ. ಅದಾದ್ಮೇಲೆ ರಾಜು ಸರ್, ಐ ಕಾಲ್ ಹಿಮ್ ಕಾಜು ಸರ್ ಅಂತ. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಂಗ್ ಅನ್ ಅಮೇಸಿಂಗ್ ಸಪೋರ್ಟ್. ಒಂದ್ ಕ್ಯಾಮ್ರಾ ಮ್ಯಾನ್ ಅಂತ ಹೇಳಿದ್ರೆ ನಮ್ಗಿರುತ್ತೆ ಆಸ್ ಅನ್ ಆರ್ಟಿಸ್ಟ್, ನಾವು ಚೆನ್ನಾಗಿ ಕಾಣಿಸ್ತಾ ಇದೀವಿ ಇಲ್ಲ ಅಂತ, ಮೇಕಪ್ ಚೆನ್ನಾಗಿದೆ, ಟಚ್ ಅಪ್ ಚೆನ್ನಾಗಿದೆ, ಹೇರ್ ಚೆನ್ನಾಗಿದೆ ಅಂದ್ರೆ ಯಾವ್ದು ಆಂಗಲ್ ಇಂದ ನಾವು ಚೆನ್ನಾಗಿ ಕಾಣಿಸ್ತೀವಿ ಕ್ಯಾಮ್ರಾ ಸೋರಿಗೆ ಜಾಸ್ತಿ ಗೊತ್ತಿರುತ್ತೆ. ಸೊ ಆದ್ರಿಂದ ಯಾವಾಗ ಬರೋದು ಇಲ್ಲ, ಇದು ಹೇರ್ ಪ್ರಾಪರ್ ಇಲ್ಲ, ಮೇಕಪ್ ಪ್ರಾಪರ್ ಇಲ್ಲ, ಚೆನ್ನಾಗಿ ಮಾಡಿ ಅಂತ ಅವ್ರು ಗೈಡ್ ಮಾಡಿ, ನಾವು ಹೇಗೆ ಚೆನ್ನಾಗಿ ಕಾಣಿಸ್ಬೇಕಂತ ಅವ್ರು ಗೈಡ್ ಮಾಡಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ಅಂಡ್ ಇದು ಜರ್ನಿ ಈಸಿ ಆಗಿರ್ಲಿಲ್ಲ ಒಬ್ವಿಯಸ್ಲಿ, ಆಸ್ ಐಮ್ ಅ ನಾನ್ ಡಾನ್ಸರ್, ನಂಗೆ ಡಾನ್ಸ್ ಗೊತ್ತಿಲ್ಲ ಹೇಗೆ ಮಾಡೋದು ಅಂತ. ಅಂದ್ರೆ ಗೀತಾ ಮ್ಯಾಮ್, ಐ ಲವ್ ಯು, ಥ್ಯಾಂಕ್ ಯು ಸೋ ಮಚ್. ರಂಜಿತ್ ಸರ್, ಟು ಯು ಆಲ್ಸೋ ಥ್ಯಾಂಕ್ ಯು ಸೋ ಮಚ್. ಅವ್ರು ನನಗೆ ಅಷ್ಟು ಕಷ್ಟಪಟ್ಟು ಎಲ್ಲ ಡಾನ್ಸ್ ಸ್ಟೆಪ್ಸ್ ಕಳಿಸಿ ಎಲ್ಲ ಮಾಡಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್ ಆಲ್ಸೋ. ಅಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, Rajalakshmi Productions. They have been a huge blessing, as all the artists have already mentioned it. One ಆಶೀರ್ವಾದ ಇರಬೇಕು ಪ್ರೊಡ್ಯೂಸರ್ಸ್ ಅಂದ್ರೆ, ಅವ್ರು ನಮ್ ಜೊತೆ ಇದ್ರು, ಅವ್ರ ಫುಲ್ ಸಪೋರ್ಟ್ ಇತ್ತು ನಮ್ಗೆ. ಯಾವುದು ನಾವು ಕೇಳಿದ್ರೆ ಇಲ್ಲ ಅಂತ ಯಾರು ಹೇಳಿಲ್ಲ, ಇದು ನಿಮ್ಗೆ ಬೇಕಲ್ವಾ ಅಮ್ಮ ಅಂತ ಹೇಳ್ಕೊಟ್ಟಿದ್ದಾರೆ ಅವರು. There were some times where we didn't ask and they have already given us. So thank you so much ma'am, Pratibha ma'am and Dinesh sir. He is one of the most jolly person. Our character nu nodidrenu or producer anta nimge ansalla, even he has played a character in a movie. Andre behind the scenes he used to come and like, listen, I'm doing fine, listen, my makeup is fine. Like he used to do all that comedy and he is a jolly person like that. So ee movie alli tumba good memories adave. Obviously the food needs to have salt and chili also in that. ಸೊ ಅದು ಆ ಥರ ನಮ್ಮ ಜರ್ನಿ ಇಲ್ಲಿ ತನಕ ಬಂದಿದೆ. ಪ್ಲೀಸ್ ಎಲ್ಲರೂ 21st ಜೂನಿಗೆ ಬನ್ನಿ. ನಾವು ಹೊಸಬ್ರು ಈ ಇಂಡಸ್ಟ್ರಿಯಲ್ಲಿ, ಸ್ಯಾಂಡಲ್ವುಡ್ ಅಲ್ಲಿ ತುಂಬಾ ಹೊಸಬ್ರು ಬಂದಿದ್ದಾರೆ. ನೀವು ಮೀಡಿಯಾ ಅವರು ಅವರಿಗೆ ಎಷ್ಟು ಗ್ರೋ ಮಾಡಿದೀರಾ, ಅದು ನಿಮ್ ಹೆಲ್ಪ್ ಇಂದ. ಯಾಕಂದ್ರೆ ಒಂದ್ ಕಲಾ ನೋಡಿದಾದ್ಮೇಲೆ ನಿಮ್ಗೆ ಗೊತ್ತಿರುತ್ತೆ ಯಾರು ಟ್ಯಾಲೆಂಟೆಡ್ ಇದ್ದಾರೆ, ಯಾರಿಗೆ ಮೇಲ್ಗಡೆ ತಗೊಂಡು ಹೋಗ್ಬೇಕು ಅಂತ. ನೀವು ಎಲ್ಲರೂ ಬನ್ನಿ, ನಮ್ಮ ಮೂವಿ ನೋಡಿ, ನಿಮ್ಗೆ ಚೆನ್ನಾಗಿ ಅನ್ಸಿದ್ರೆ ಪ್ಲೀಸ್ ಗಿವ್ ದ ವರ್ಡ್ ಫಾರ್ವರ್ಡ್ ಅಂಡ್ ಗಿವ್ ಯೋರ್ ಬ್ಲೆಸಿಂಗ್ಸ್. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಇವರೆಲ್ಲ ಕೆಲಸ ಮುಗಿಸಿ ನಿಲ್ಸಿದ್ದಾರೆ, ಇನ್ನಿರೋದು ನಿಮ್ ಕೆಲಸ. ಪ್ಲೀಸ್ ಇದೆಲ್ಲಾ ಜನರಿಗೂ ಇದನ್ನ ತಲುಪಿಸಿ. ಹಾಗೆ ಇಲ್ಲಿ ಬಂದಿರುವ ಎಲ್ಲಾ ಸ್ನೇಹಿತರಿಗೂ ನನ್ನ ಧನ್ಯವಾದಗಳು. ಹಾಗೆ ಆಡಿಯೋ ರಿಲೀಸ್ ಮಾಡಿದ ಶ್ರುತಿ ಹರಿಯನ್ ಅವರಿಗೂ ನನ್ನ ಅಭಿನಂದನೆಗಳು. ಮೂವಿ ತುಂಬಾ ಚೆನ್ನಾಗಿ ಬಂದಿದೆ. ಚೇತನ್ ಸರ್ ತುಂಬಾ ಚೆನ್ನಾಗಿ ಹೇಗ್ ಸ್ಟೋರಿ ಹೇಳಿದಾರ ಅದೇ ರೀತಿ ಪರದೆಯಲ್ಲಿ ಮಾಡಿ ತೋರಿಸಿದ್ದಾರೆ. ಪ್ಲೀಸ್ ಇವರೆಲ್ಲ ಹೊಸಬ್ರು ಅಂತ ಯಾರು ನೆಗ್ಲೆಕ್ಟ್ ಮಾಡಬೇಡಿ, ಹೋಗಿ, ಕತೆ ತುಂಬಾ ಚೆನ್ನಾಗಿದೆ. ಹಾಗೆ ನನ್ನ ಎಲ್ಲಾ ತಂಡಕ್ಕೂ ಧನ್ಯವಾದ.
My Kannada is not fluent, but I'll try to talk. Let me start with Rajalakshmi Entertainment, which is a big banner. This is my second movie, 1935 act ಮಾಡಿದ್ದೀನಿ. Sambhavami Yuga, when the story came through Jay and director sir, ಒಂದು ಚಿಕ್ಕ ಡಿಸ್ಕಷನ್ ಮಾಡಿದ್ವಿ and whatever they discussed ಕೊಟ್ಟಿದ್ದೀವಿ. ನಮ್ಮ ಹೀರೋ ಹೇಳ್ತಾ ಇರುವಾಗ ಅವ್ರ ಮದರ್ ಬ್ಲೈಂಡ್ ಆಗಿದ್ದು ಊರಿಗೆ ಬಂದ್ಮೇಲೆ that's when they found Dinesh on the age elderly village president ಆಗಿ ರೋಲ್ ಮಾಡಿದ್ದೀವಿ. They have done a great job. I'm happy with every department. I wish and request one and all who are here, the media fraternity, to come with the families and watch the movie and give your support. This is not over here. We are also producing the Cheetah movie, which is in post-production. This is just our first step from our side. We are looking forward for the media support. Don't better support it later because part will be. Thank you. ಸೊ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟು ಪುನೀತ್ ಕಾಮೇಗೌಡ ಆಗಿರ್ಬೋದು, ಶಿವರಾಮ್ ಆಗಿರ್ಬೋದು, ಜೀವನ್ ಆಗಿರ್ಬೋದು, ಅಂಬಿ, ಮಹೇಶ್, ನವೀನ್ ಎಲ್ಲರೂ ನನ್ನ ಜೊತೆ ನಿಂತು ಕೊನೆಯವರಿಗೂ ಕೆಲಸ ಮಾಡಿದ್ದಾರೆ. ಅವರಿಗೂ ನಾನು ಥ್ಯಾಂಕ್ಸ್ ಹೇಳೋದು ಮರ್ತಿದ್ದೆ. ಹಾಗೆ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ ಥ್ಯಾಂಕ್ ಯು ಎಲ್ರಿಗೂ. ಸೊ ಇಲ್ಲಿ ಬಂದಿರೋ ಎಲ್ಲರಿಗೂ, ಮಾಧ್ಯಮ ಮಿತ್ರರನ್ನು ಹಿಡಿದು ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಇವತ್ತು ಸೇರಿರೋದ್ರಿಂದ ಈ ಕಾರ್ಯಕ್ರಮನೂ ಚೆನ್ನಾಗಾಯಿತು. ಸೊ ಎಲ್ರಿಗೂ ಧನ್ಯವಾದಗಳು. ಓಕೆ ಸರ್, ಈ ಫೋಟೋ ಎಲ್ಲಿ ಸಿಗುತ್ತೆ?